ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕರಾವಳಿಯ ಸ್ವಾತಂತ್ರ್ಯ ಸೇನಾನಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕರ್ನಾಟಕ. ಇಂದು ನಾವು ಮುಖ್ಯವಾಗಿ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಆಧುನಿಕ ತಲೆಮಾರಿನವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಲು ಅಭಿಮತ ಟಿವಿ ಹೊರಟಾಗ ಉಡುಪಿ ಜಿಲ್ಲೆಯ ಪ್ರದೀಪ್ ಬಸ್ರೂರ್ ಅವರು ನಮಗೆ ಸಿಗ್ತಾರೆ. ಸೊ ಇವರು ಕರಾವಳಿಯ ಸಂಪೂರ್ಣ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅಧ್ಯಯನ ಮಾಡಿ ಮಾತಾಡಬಲ್ಲಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಇವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕರ್ನಾಟಕ ಕರಾವಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಜನ ಇದ್ದಾರೆ ಅಂತ ನಾವು ಕೇಳ್ಪಟ್ವಿ. ನೀವು ಬರೆದಂತಹ ಕೆಲವೊಂದು ಪುಸ್ತಕದಲ್ಲಿ ನೀವು ಉಲ್ಲೇಖ ಕೂಡ ಮಾಡಿದ್ದೀರಾ. ಸೊ ಹಾಗಾಗಿ ಕರ್ನಾಟಕ ಕರಾವಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಇದ್ದಾರೆ, ಯಾರೆಲ್ಲ ಇದ್ದಾರೆ ಅನ್ನುವಂಥ ಮಾಹಿತಿಯ ಬಗ್ಗೆ ಹೇಳೋದಾದ್ರೆ, ಒಂದು ವಿಚಾರ ಹೇಳೋದಾದರೆ, ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದಾಗ ಅದೊಂದು ದೊಡ್ಡ ಒಂದು ಘಟನೆ ಅಂತ ಹೇಳಿದಾಗ ನಮಗೆ ನೆನಪಿಗೆ ಬರುವಂಥ ವಿಚಾರ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಮಟ್ಟದ 4-5 ಹೆಸರುಗಳು ಮಾತ್ರ. ಆ ರಾಷ್ಟ್ರೀಯ ಮಟ್ಟದ 4-5 ಹೆಸರುಗಳಿಗೆ ಕೇಳಿದಾಗ ಅವರೊಟ್ಟಿಗೆ ಬೆನ್ನೆಲುಬಾಗಿ ನಿಂತವರ ಹೆಸರು ಕೇಳಿದ್ರು ಕೂಡ ನಮಗೆ ಗೊತ್ತಿರೋದಿಲ್ಲ. ಅವ್ರನ್ನ ಈಗ ನಾವೀಗ ಹೇಳೋದಾದ್ರೂ ಒಂದು ರಾಷ್ಟ್ರೀಯ ಮಟ್ಟದ 4-5 ಹೆಸರುಗಳು ಮಾತ್ರ ಹೇಳ್ತೀವಿ. ಆದರೆ ಅವರ ಹೆಸರುಗಳು, ಅವರ ನಂತರದಲ್ಲಿ ಮತ್ತು ಅವರೊಟ್ಟಿಗೆ ಯಾರು ನಿಂತಿದ್ದಾರೆ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಈ ವಿಚಾರಕ್ಕೋಸ್ಕರ ಯಾರೆಲ್ಲ ಇದ್ದಾರೆ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ರಾಷ್ಟ್ರೀಯ ನಾಯಕರಿಗೆ ಊರುಗಲಾಗಿ ನಿಂತವರು ಯಾರು ಅಂತ ಕೇಳಿದಾಗ ಅದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ತುಂಬ ಜನ ಸಿಗ್ತಾರೆ. ಈಗ ಕಾರ್ನಾಡು ಸದಾಶಿವರಾಯರಂಥ ಸ್ವಾತಂತ್ರ್ಯ ಹೋರಾಟಗಾರರು, ಈಗ ಸದಾಶಿವನಗರ ಅಂತ ಬೆಂಗಳೂರಿನಲ್ಲಿ ಹೆಸರಿದೆ. ಆ ವ್ಯಕ್ತಿಯ ಆ ಗರ್ಭ ಶ್ರೀಮಂತರಾಗಿದ್ದರು. ಆದರೆ ಅವರಿಗೆ ರಾಷ್ಟ್ರೀಯ ವಿಚಾರಧಾರೆ, ದೇಶಾಭಿಮಾನ ಎಷ್ಟಿದೆ ಅಂತ ಹೇಳಿದ್ರೆ, ನಾನು ಏನಾದರೂ ನನ್ನ ರಾಷ್ಟ್ರಕ್ಕೋಸ್ಕರ ಸೇವೆ ಕೊಡಬೇಕು ಅಂತ ಚಿಂತನೆ ಇಟ್ಕೊಂಡು ಗಾಂಧೀಜಿಯವರನ್ನು ಭೇಟಿಯಾಗಲಿಕ್ಕೆ 1917ರಲ್ಲಿ ಆಗಸ್ಟ್ 26ನೇ ತಾರೀಕಿಗೆ ಕಾರ್ನಾಡು ಸದಾಶಿವರಾಯರು ಗಾಂಧೀಜಿಯವರಿಗೊಂದು ಪತ್ರ ಬರೀತಾರೆ. ಪತ್ರದಲ್ಲಿ ಕರಾವಳಿ ಕ್ಷೇತ್ರದಲ್ಲೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು, ನಾವು ಎಲ್ಲ ಚಳುವಳಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ಚಿಂತನೆಗಳನ್ನು ಸಮಾಜಕ್ಕೆ ನೀಡಬೇಕು ಅಂತ ಚಿಂತನೆ ಇದೆ, ನಮಗೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳಿ ಒಂದು ಪತ್ರ ಬರೀತಾರೆ. ಗಾಂಧೀಜಿಯವರನ್ನ ಪತ್ರ ಬರೆದಾಗ ಅದು ಉತ್ತಮ ಸ್ಪಂದನೆ ಸಿಕ್ಕಿರೋ ಉದ್ದೇಶಕ್ಕೋಸ್ಕರ 1919ರಲ್ಲಿ ಮತ್ತೆ ಪುನಃ ಮುಂಬೈಯಲ್ಲಿ ಭೇಟಿಯಾಗ್ತಾರೆ ಕಾರ್ನಾಡು ಸದಾಶಿವರಾಯರು. ಅವರ ಚಳುವಳಿಯ ವಿಚಾರಕ್ಕೆ ಸಹಿ ಸಹ ಹಾಕ್ತಾರೆ. ಅದರ ನಂತರದಲ್ಲಿ ಅವರನ್ನು ಕರಾವಳಿ ಕ್ಷೇತ್ರಕ್ಕೆ ಪರಿಚಯ ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಕರಾವಳಿಯಲ್ಲಿ ಯಾವ ರೀತಿ ಹೋರಾಟದ ಘಟನೆಯನ್ನು, ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಚಿಂತನೆ ಮಾಡಿಕೊಂಡು ಒಂದು ಬ್ರೀಫ್ಲಿ ಒಂದು ಪ್ಲಾನಿಂಗ್ ಮಾಡ್ತಾರೆ. ಗಾಂಧೀಜಿಯವರು 3 ಬಾರಿ ಬರ್ತಾರೆ ಕರಾವಳಿಗೆ. 3 ಬಾರಿ ಬರ್ತಾರೆ. 1920 ಆಗಸ್ಟ್ 19ರಂದು, 1927 ಅಕ್ಟೋಬರ್ 26ರಂದು, 1934 ಟೈಮಲ್ಲೂ ಬರ್ತಾರೆ. 1900 ಪ್ರಾರಂಭದಲ್ಲಿ ಬಂದಾಗ ಮಂಗಳೂರು ಭಾಗದಲ್ಲಿ ಇವರು ಕಾರ್ನಾಡು ಸದಾಶಿವರ ನೇತೃತ್ವದಲ್ಲಿ ಸಂಘಟನೆ ಕಟ್ಟಿ ಒಂದು ವಿಚಾರಗಳನ್ನು ಹಂಚ್ಕೊಳ್ತಾರೆ. ಅದರ ನಂತರ ಚಳುವಳಿಯ ಯಾವ ರೀತಿ ಮಾಡ್ಬೋದು ಒಂದು ರೂಪುರೇಷನ್ ತಗೊಳ್ತಾರೆ. ಆ ಸಂಘಟನೆ ಅಲ್ಲಿ ಹಚ್ಚಿದ ಒಂದು ದೀಪ ಬಹಳ ಬೇಗ ಎಲ್ಲ ಕಡೆಗೆ ಹಣತೆಯ ರೀತಿಯಲ್ಲಿ ಹಚ್ಕೊಂಡು ಹೋಗುತ್ತೆ. ಉಡುಪಿ ಭಾಗಕ್ಕೂ ಬರುತ್ತೆ. ಉಡುಪಿ ಭಾಗದಲ್ಲೂ ಸಹ ಗಾಂಧೀಜಿಯವರ ಪ್ರೇರಣೆಯಿಂದ ನಿರುಪಮಾ ನಾಯ್ಕ ಅಂತ ಇರ್ತಾರೆ. ಅವರು ಸಹ ಗಾಂಧೀಜಿಯವರ ಹರಿಜನೋದ್ಧಾರಕ್ಕಾಗಿ ಒಂದು ದೇಣಿಗೆ ಸಂಗ್ರಹ ಮಾಡುವಾಗ ಅವರಲ್ಲಿ ಕೊಡಲಿಕ್ಕೆ ಹಣ ಇಲ್ಲ ಅಂತ ಉದ್ದೇಶಕ್ಕೋಸ್ಕರ ನಾನು ಇರುವಂಥ ಒಡವೆಗಳನ್ನು ಹಾಕುವಂಥ ಘಟನೆಗಳನ್ನು ಆಗಿದೆ ಉಡುಪಿ ಭಾಗದಲ್ಲಿ. ತುಂಬ ಘಟನೆಗಳು ಆಗುತ್ತೆ. ಆದರೆ ಆ ಪ್ರೇರಣೆಯಿಂದಲೇ ಕೆಲವೊಂದು ಸಂಘಟನೆ ಭಾಳ ಸ್ಪಷ್ಟವಾಗಿ ರಾಷ್ಟ್ರೀಯ ಮಟ್ಟಕ್ಕೆ ಚಿಂತನೆಗೆ, ರಾಷ್ಟ್ರೀಯ ವಿಚಾರಗಳಿಗೆ ಅಳವಡಿಸ್ಕೊಳ್ತಾರೆ. ಮಂಗಳೂರು ಭಾಗದಲ್ಲಿ ಆಗಿರುವಂತಹ ಕಾರ್ಯಕ್ರಮ, ಮಂಗಳೂರಿಗೆ ಈ ಕುಂದಾಪುರ ಕ್ಷೇತ್ರದಿಂದ ಬಸರು ಗೋಪಾಲಕೃಷ್ಣ ಶೆಣೈ ಇರ್ಬೋದು, ಬಳ್ಕೂರಿನ ಗಾಂಧಿ ರಾಮಣ್ಣ ಶೆಟ್ಟಿ ಅಂತ ಕರೀತಾರೆ. ಯಾಕಂದರೆ ಅವರ ವಿಚಾರಗಳು ಹೇಗಿದೆ ಕೇಳಿದ್ರೆ, ಅವರ ಗಾಂಧೀಜಿಯವರು ಹೇಗೆ ಬದುಕಿದ್ದಾರೆ ಅದೇ ರೀತಿ ಜೀವನವನ್ನು ಕಳೀತಾರೆ. ಉಡುಪುಗಳು ಇರ್ಬೋದು, ಸ್ವದೇಶಿಯ ವಿಚಾರಗಳು, ಸ್ವದೇಶಿಯ ಬಟ್ಟೆಗಳನ್ನು ಹಾಕುವಂಥದ್ದು. ನಂತರದಲ್ಲಿ
ಅವರ ಉಪವಾಸದಲ್ಲಿ ಕೂತಾಗ, ಗಾಂಧೀಜಿಯವರು ಉಪವಾಸದಲ್ಲಿ ಕೂತಾಗ ಅವರು ರಾಮಣ್ಣ ಶೆಟ್ಟರು ಸಹ ಉಪವಾಸ ಕೊಡುವಂಥ ಘಟನೆಗಳಿದೆ. ಅವ್ರು ಇಡೀ ಮನೆಯವರಿಗೂ ಸಹ ರಾಷ್ಟ್ರೀಯ ವಿಚಾರವನ್ನು ಕಲಿಸುವಂಥ ಘಟನೆಗಳಾಗಿದೆ. ಅದರ ನಂತರದಲ್ಲಿ ಉಡುಪಿ ಭಾಗಕ್ಕೆ ಕ್ರಿಸ್ತಶಕ 1934 ಫೆಬ್ರವರಿ 24, 25, 26, 27 24 ಮಂಗಳೂರು ಇರ್ತಾರೆ. ಮಂಗಳೂರಿನ ಒಂದು ಕೆನರಾ ಹೈಸ್ಕೂಲ್ ಅಂತ ಹೇಳ್ತಾರೆ. ಈಗ ಕೆನರಾ ಹೈಸ್ಕೂಲಿನ ಚಾಲನೆಗೂ ಸಹ ಅವರು ಇವತ್ತಿಗೂ ಅವರೊಂದು ಕೆನರಾ ಹೈಸ್ಕೂಲ್ ಒಂದು ಇದಿದೆ, ಟಾಪಿ ಇದೆ. ಟಾಪಿ ಅಂದರೆ ಅವರು ಗಾಂಧೀಜಿಯವರು ಚಾಲನೆ ಕೊಡುವಂಥ ಘಟನೆಗಳಿದೆ. ಇವತ್ತಿಗೂ ಅದನ್ನು ಸೇಫ್ಟಿಯಾಗಿ ಇಟ್ಟಿದ್ದಾರೆ ಅವರು. ಈ ಉಡುಪಿ ಭಾಗದಲ್ಲಿ ಬಂದಾಗ ಉಡುಪಿಯ ಕಟಪಾಡಿ ಇರ್ಬೋದು, ನಂತರ ಅದೇ ರೂಟ ಕುಂದಾಪುರ ಕ್ಷೇತ್ರ, ಕುಂದಾಪುರದಲ್ಲಿ ನರಿಬೇಣ ಅಂತ ಕರೀತಾರೆ. ಆದರೆ ಈಗ ಗಾಂಧಿ ಮೈದಾನ ಅಂತ ಕರೀತಾರೆ, ಅದಕ್ಕಿಂತ ಹಿಂದೆ ನರಿಬೇಣ ಅಂತ ಕರೀತಾರೆ. ನರಿಬೇಣದಲ್ಲಿ ಬೃಹತ್ ಸಮಾವೇಶಕ್ಕಂತೇಳಿ ಘೋಷಣೆ ಕೊಟ್ಟಿರ್ತಾರೆ. ಇಲ್ಲಿಗೆ ಉಡುಪಿ ಭಾಗ ಬರಬೇಕಂತ ಹೇಳಿದಾಗ ಉಡುಪಿಯ ಹಾಜಿ ಅಬ್ದುಲ್ಲಾ ಸಾಹೇಬರು 1500 ರೂಪಾಯಿ ಹಣವನ್ನು ಸಹ ಕೊಡ್ತಾರೆ, ಆ ದೇಣಿಗೆ ಸಹ, ಅಂದರೆ ಅವರಿಗೆ ಸಹಕಾರಕ್ಕೋಸ್ಕರ, ಅವರ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಹೇಳಿ. ಕುಂದಾಪುರ ಭಾಗ ಬಂದಾಗ ಅವರಿಗೆ ಸಂಜೆ ಹೊತ್ತಾಗಿರೋದಕ್ಕೋಸ್ಕರ ಗೋಪಾಲಕೃಷ್ಣ ಕಾಮತ್ರ ಮನೆಯಲ್ಲಿ ತಂಗ್ತಾರೆ. ಅಲ್ಲಿಯ ಶಾಂತಿ ನಿಕೇತನ ಏರಿಯಾ ಇರುತ್ತೆ, ಆ ಮನೆಯಲ್ಲಿ ತಂಗ್ತಾರೆ. ತಂಗಿದ ನಂತರದಲ್ಲಿ ಮರುದಿನ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕೊಳಕೆಬೇಲಿ ಮಾಬಲ್ ಶೆಟ್ಟಿ ಅಂತ ಇರ್ತಾರೆ. ಅವರು ಆ ಭಾಗದ ಕೊಳಕೆಬೇಲು, ಸೌಕೂರು, ಕಂಡ್ಲೂರು ಈ ಭಾಗದ ಅಲ್ಲಿಯ ಹಣ ಸಂಗ್ರಹ ಮಾಡಿ ಗಾಂಧೀಜಿಯವರ ಜೋಳಿಗೆಗೆ ಹಾಕ್ತಾರೆ. ಇವತ್ತಿಗೂ ಅವ್ರ ಫ್ಯಾಮಿಲಿಯವರು ಮಗ ಹೇಳ್ತಾರೆ, ನನ್ನ ಭಾವನಾತ್ಮಕ ವಿಚಾರ, ಯಾಕಂದರೆ ಗಾಂಧೀಜಿಯವರನ್ನು ಭೇಟಿಯಾಗಿದ್ದೀನಿ ಅಂತ ಆ ಭಾವನಾತ್ಮಕ ವಿಚಾರನ ಹಂಚ್ಕೊಳ್ತಾರೆ ಅವರು. ಅಲ್ಲಿ ಹರಿಜನೋದ್ಧಾರಕ್ಕಾಗಿ ಹಣ ಸಂಗ್ರಹ ಇರ್ಬೋದು, ಮತ್ತು ಅವರ ಹೋರಾಟದ ಘಟನೆಗಳು ಹೇಗೆ ಮಾಡ್ಬೋದು, ಮತ್ತು ವಿಸ್ತಾರವಾಗಿ ಗ್ರಾಮಗಳಿಗೂ ಸ್ವಾತಂತ್ರ್ಯದ ಹೋರಾಟದ ಘಟನೆಗಳನ್ನು, ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆ ವಿಚಾರಗಳನ್ನು ತಿಳಿಸ್ತಾರೆ. ತಿಳಿಸಿದಾಗ ಅನೇಕರು ಸಂಘಟನೆಗೆ ಸೇರಿಕೊಳ್ತಾರೆ. ಹೌದು, ಸಂಘಟನೆ ಕರ್ನಾಟಕ ಸದಸ್ಯರ ನೇತೃತ್ವದ ಆ ಮಂಗಳೂರು ಭಾಗದ ಸಂಘಟನೆ ಉಡುಪಿ ಭಾಗ ಬರುತ್ತೆ. ಉಡುಪಿಯ ಭಾಗದಿಂದ ಕುಂದಾಪುರ ಭಾಗಕ್ಕೂ ಬರುತ್ತೆ. ಉಡುಪಿ ಭಾಗ ಬಂದಾಗ ಕುಂದಾಪುರ ಭಾಗ ಬರುವುದು ಹೆಚ್ಚು ತಾಗುವುದಿಲ್ಲ, ಯಾಕಂದರೆ ಅಲ್ಲಿ ಮಲ್ಪೆ ಶಂಕರನಾರಾಯಣ ಸಾಮಗ್ರಿ ಇರ್ಬೋದು, ಅಮಸ್ಮೇಲ್ ಕೃಷ್ಣರಾಯ ಕೊಡಗಿರಿ ಮನೆಗೆ ಸಂಪರ್ಕ ಆಗಬೇಕು ಅಂತ ಹೇಳಿದಾಗ ಮನೆಗೂ ಸಹ ಬಿಡ್ತಾ ಇಲ್ಲ. ಅವ್ರ ಮನೆಗಳಿಗೆ ವಿಚಾರವನ್ನು ಕೊಡುವಂಥ ಘಟನೆಗಳನ್ನು ಇದು ಮಾಡ್ತಾರೆ. ದಂಪತಿಗಳು ಸೇರಿ ಸ್ವಾತಂತ್ರ್ಯ ಹೋರಾಟದ ಘಟನೆಗೆ ಭಾಗವಹಿಸಬೇಕು ಅಂತ ಹೇಳಿದಾಗ MD ಅಧಿಕಾರಿ ಅಂತ, ಕಾರ್ಕಳದ MD ಅಧಿಕಾರಿ, ಮುದ್ರಾಡಿ ಧರ್ಮರಾಯ ಅಧಿಕಾರಿ ಅಂತ ಅವರು ಮತ್ತು ಅವರ ಕಮಲಾತಿ ಅಧಿಕಾರಿಯು ಸಹ ಸೇವೆ ಕೊಡ್ತಾರೆ. ಅಮಸ್ಮೇಲ್ ಕೃಷ್ಣರಾಯ ಕೊಡಗಿರು ಅವ್ರ ಪತ್ನಿ ಕೊಡೇರಿಯ ಚೌಕಿ ಸುಬ್ಬಯ್ಯ ಕಾರ್ವಿ ಅಂತ, ಅವರು ಮತ್ತು ಅವರ ಪತ್ನಿ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಓಕೆ. ಇನ್ನು ಅನೇಕ ಘಟನೆಗಳು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಣ್ಮುಂದೆ ಬರುತ್ತೆ. ಓಕೆ ಸರ್, ಈಗ 14,800 ಮಂದಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ನೀವು ಉಲ್ಲೇಖ ಮಾಡ್ತೀರಿ ನಿಮ್ಮ ಪುಸ್ತಕದಲ್ಲಿ. ಸೊ ಈ ಆಸಕ್ತಿ ಹೇಗೆ ಬಂತು ಸರ್ ನಿಮಗೆ? ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಆಸಕ್ತಿ ಬರಬೇಕಲ್ಲ, ಆಸಕ್ತಿ ಹೇಗೆ ಬಂತು ಸರ್ ನಿಮಗೆ? ಒಂದು ರಾಷ್ಟ್ರೀಯ, ಈಗ ಸ್ವತಂತ್ರದ 75 ಸಂಭ್ರಮ ಅದು. ಅದಕ್ಕಿಂತ ಹಿಂದೆ ಒಂದು ರಾಷ್ಟ್ರೀಯ ಸೆಮಿನಾರ್ ಇತ್ತು. ಅದು ಆ ಟೈಮಲ್ಲಿ 1921 ಕಾಲದಲ್ಲಿ, ಆ ಟೈಮಲ್ಲಿ ಒಂಚೂರು ಕೋವಿಡ್ ಎಲ್ಲ ಇತ್ತು. ಆದರೆ ವೆಬಿನಾರ್ ಇತ್ತು. ವೆಬಿನಾರ್ ಅಂದರೆ ವೆಬ್ಸೈಟ್ನ ಇದರಲ್ಲೇ ಆನ್ಲೈನ್ನಲ್ಲೇ ವೆಬಿನಾರ್ ಮಾಡುವಂಥ ಕೆಲಸಗಳಾಗಿದೆ. ವೆಬಿನಾರಲ್ಲಿ ಆಸಕ್ತರನ್ನೆಲ್ಲ ಇದು ಭಾಗವಹಿಸಿ ಅಂತ ಹೇಳಿದ್ರು. ರಾಷ್ಟ್ರೀಯ ವಿಚಾರ ಆಗಿರೋದಕ್ಕೋಸ್ಕರ ಒಂಚೂರು ಭಾಗವಹಿಸಬೇಕು ಅಂತೇಳಿ ನಾನು ಆನ್ಲೈನಿಗೆ ಸೇರಿಕೊಂಡಾಗ ಅವರವರ ಜಿಲ್ಲೆದು ತುಂಬ ವಿಚಾರಗಳು ಹೇಳ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಂತ ಹೇಳಿದ್ರು ಕೂಡ ವಿಚಾರಗಳ ಒಬ್ಬರಿಬ್ಬರು ಹೇಳಿದರು, ಆದರೆ ತುಂಬ ವಿಚಾರಗಳು ಬರಲಿಲ್ಲ. ವಿಸ್ತಾರವಾದ ವಿಚಾರ ಬರಬೇಕು ಅಂತ ಉದ್ದೇಶಕ್ಕೋಸ್ಕರ ಸ್ವಲ್ಪ ಒಂದು 4-5 ಮನೆಗಳನ್ನು ಭೇಟಿ ಮಾಡಿದಾಗ ಕೆಲವೊಂದು ವಿಚಾರಗಳು ಸಿಕ್ತು. ನಂತರದಲ್ಲಿ ನಾವೊಂದು ಚಿಂತನೆ ಮಾಡಿದ್ವಿ, ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇರಬೇಕಲ್ಲ ಅಂತ. ಈ ಇದ್ದವರ ಸ್ವಾತಂತ್ರ್ಯ ಹೋರಾಟ ಘಟನೆಗಳನ್ನು ಯಾರೂ ಸಹ ಪರಿಚಯ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಮಾರ್ಗದರ್ಶನ ನಮ್ಗೆ ವಸಂತ ಗಿಳಿಯರ್ ಅಂತ ನಮ್ಮ ಪರಿಚಯದವರೇ ನೆನೆ ಅದಿಲ್ಲ, ಡಾಕ್ಟರ್ ಶ್ರೀಕಾಂತ್ ಸಿದ್ದರಾಪ ಅವರದ್ದು ಒಂದು ಪುಸ್ತಕ ಇದೆ, ಓದ್ಕೊಳ್ಳಿ ಅಂತ ಹೇಳಿ. ಓದಾಗ ತುಂಬ ವಿಚಾರಗಳು ಸಿಕ್ತು. ಹಾಗಿದ್ರೆ ಒಂದು ಸ್ವಲ್ಪ ಅಧ್ಯಯನ ಮಾಡಬೇಕು, ಅದು ಸ್ವಲ್ಪ ವಿಚಾರಗಳು ಸಿಗ್ತಾ ಇದೆ. ಸಮಗ್ರ ವಿಚಾರ ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಭಾರತದ ಸ್ವಾತಂತ್ರ್ಯ ಸ್ಮೃತಿಗಳು ಅಂತ ಡಾಕ್ಟರ್ ಸೂರ್ಯನಾಥ್ ಕಾಮತ್ರದ ಸಂಪುಟ 1, 2, 3 ಅಂತ ಪುಸ್ತಕ ಓದ್ವಿ ಸ್ವಲ್ಪ. ಅದು ಸಹ ಈಗ ಹೇಗಾಗಿದೆ ಕೇಳಿದ್ರೆ ಪುಸ್ತಕ ಮುಟ್ಟಿದ್ರ ಕಡೆ ಪುಡಿ ಪುಡಿಯಾಗಿ ಬೀಳ್ತಾ ಇದೆ.
ಅವರಿಗೆ ಅಂದರೆ 1370-80 ಕಾಲಘಟ್ಟದಲ್ಲಿ ಮಾಡಿರುವಂಥದ್ದು. ಈಗ ಅದರ ಪುಸ್ತಕದ ಕಾಲಘಟ್ಟ ಅದು ಕಳೆದಾಗ ಪುಸ್ತಕಗಳು ಸಹ ಪುಡಿಯಾಗಿ ಹೋಗುತ್ತೆ. ಏನು ಸಂಪುಟ ಪುಸ್ತಕವನ್ನು ಪ್ರಕಾಶನ ಮತ್ತು ಪುನಃ ಮಾಡುವಂಥ ಕೆಲಸಗಳಾಗಿಲ್ಲ ಅದು. ಆ ಪುಸ್ತಕ ಓದಿದಾಗ ತುಂಬ ದಾಖಲೆಗಳು ಸಿಕ್ತು. ಹಾಗಿದ್ರೆ ಮತ್ತಷ್ಟು ವಿಚಾರಗಳನ್ನು ಅದೇನು ಮಾಡಬೇಕು ಅಂತ ಒಂದು ತಂಡ ಕಟ್ಕೊಂಡ್ವಿ. ತಂಡ ಕಟ್ಟಿದಾಗ ನಾವು ಏನು ಮಾಡಿದ್ವಿ ಅಂದರೆ ತಂಡದ ಹೆಸರಿಟ್ಟಾಗ ಅದು ಸ್ವಾರ್ಥದ ಜೀವನಗಳಾಗುತ್ತೆ ಅಂತ. ಸಂಘಟನೆ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಆಗುತ್ತೆ ಅಂತ ಉದ್ದೇಶಕ್ಕೋಸ್ಕರ ಸ್ವಾತಂತ್ರ್ಯದ 75ರ ಸಂಘಟನೆ ಅಂದರೆ ಸ್ವಾತಂತ್ರ್ಯ 75 ವರ್ಷ ಆಗಿದೆ. 75 ವರ್ಷಕ್ಕೋಸ್ಕರ ಸ್ವರಾಜ್ಯ 75 ಅಂತೇಳಿ ಸಂಘಟನೆ ಮಾಡ್ಕೊಂಡ್ವಿ. ತುಂಬ ಜನ ನಾವು ಸೇವೆ ಕೊಡ್ತೀವಿ ಅಂತ ಹೇಳ್ತಾರೆ, ಅವ್ರ ಮನೆಗಳನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಭೇಟಿ ಮಾಡುವಂತ ಹೇಳಿ ಒಂದು ಚಿಂತನೆ ಇಟ್ಕೊಂಡು ತಂಡಗಳನ್ನು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಒಟ್ಟಾರೆ ಈಗ ಒಂದು ಮದ್ರಾಸ್ ರೆಜಿಮೆಂಟಿನೂ ಸಹ ದಾಖಲೆ ತೆಗೆದಾಗ ಮತ್ತು ನಮ್ಮದು ಮನೆ ಭೇಟಿ ಮಾಡುವಂಥದ್ದು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ದಾಖಲೆಗಳನ್ನು ಚೆಕ್ ಮಾಡಿದಾಗ ಒಂದು 14,000-14,800 ಜನ ಸ್ವಾತಂತ್ರ್ಯ ಹೋರಾಟ ಪಟ್ಟಿಗಳು ರೆಡಿಯಾಗಿದೆ. ಈಗ ಮುಂದಿನ ನಂತರ ವಿಸ್ತಾರವಾಗಿ ಆ ಸಂಬಂಧಪಟ್ಟ ಮನೆ ಅವರ ವಿಚಾರಗಳು ಏನು ಅದೆಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳು ಆಗ್ತಾಯಿದೆ. ಅದು ಅಲ್ಲದೆ ಶಾಶ್ವತವಾಗಿ ಅವರ ಮನೆಗಳಿಗೆ ನೇಮ್ ಬೋರ್ಡ್ ಹಾಕಬೇಕು ಅಂತ ಕೆಲಸವನ್ನು ಪ್ಲಾನಿಂಗ್ ಹಾಕಿದೆ. ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥ ಅಂದರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದಾಗ ಅವರು ಕಡಿಮೆ ಅಂದರೆ ಅವ್ರಿಗೆ ಒಂದು 75-80 ವರ್ಷದ ಮೇಲೆ ಆಗಿರುತ್ತೆ. ಎಷ್ಟು ಜನರನ್ನು ಭೇಟಿಯಾಗಿದ್ದೀರಾ ಸರ್ ನೀವು? ಈಗ ಸಾಧಾರಣ ಒಂದು 150-200 ಮನೆಯವರಿಗೆ ಭೇಟಿಯಾಗಿದ್ದಾರೆ. ಎಲ್ಲರೂ ಕೂಡ ಜೀವಂತವಾಗಿದ್ದಾರೆ ಸರ್? ಇಲ್ಲ, ಈಗ ಒಂದು ಒಬ್ಬರು ಅಥವಾ ಇಬ್ಬರು ಸಿಗ್ಬೋದು ಬಿಟ್ರೆ. ನಿಮ್ಗೆ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ ಜೀವಂತವಾಗಿ ಇರುವಂತ? ಇಬ್ಬರು ಸಿಕ್ಕಿದ್ದಾರೆ. ಮಾತಾಡಿದಾರೆ ಸರ್? ಮಾತಾಡಿದ್ದು. ಒಂದು ಭದ್ರಾವತಿ ನಾಗಪ್ಪ ಅಂತ ರಾಜ್ಯಪಾಲರಿಂದ ವಾರ್ಷಿಕವಾಗಿ ಭೋಜನಕ್ಕೆ ಆಹ್ವಾನ ಬರುತ್ತೆ. ಕೇಂದ್ರದಲ್ಲಿ ಒಂದು ಆದೇಶ ಹಾಕಿದ್ದಾರೆ. ಸರ್ಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದಾಗ ಅವರಿಗೊಂದು ದಾಖಲೆಗಳನ್ನು ಕೊಟ್ಟಿದೆ. ಅಂದ್ರೆ ನೇರವಾಗಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸರ್ಕಾರ ನಾವು ಏನು ಮಾಡಿದ್ವಿ ಅಂದರೆ ನಮ್ಮ ಮನೆ ಭೇಟಿ ಮಾಡುವಾಗಲೂ ಒಂದು ಪ್ಲಾನಿಂಗ್ ಹಾಕಿದ್ವಿ. ಈಗ ನೇಮ್ ಬೋರ್ಡ್ ಹಾಕೋದು ನೇರವಾಗಿ ನೇಮ್ ಬೋರ್ಡ್ ಹಾಕಿದ್ರೆ ಅದಕ್ಕೆ ತೂಕ ಇರುವುದಿಲ್ಲ, ಅಂದ್ರೆ ಅದಕ್ಕೊಂದು ಗೌರವ ಸಿಗೋದಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ಒಂದು ದಾಖಲೆ ಬೇಕು ಅದಕ್ಕೆ. ಈಗ ಉದಾಹರಣೆ ಪಿಂಚಣಿ ಬಂದಿದ್ದರೆ ಅವ್ರಿಗೆ ಇದು ಮಡದಿಗೆ ಅವ್ರ ಪಿಂಚಣಿ ಬಂದಿರುತ್ತೆ. ಪಿಂಚಣಿ ಬಂದರೆ ಸ್ವಾತಂತ್ರ್ಯ ಹೋರಾಟಗಾರನ ತಗೊಳ್ಬೋದು. ಅಥವಾ ಭೂಮಿ ದಾನ ಕೊಟ್ಟಿರ್ತಾರೆ, 10 ಎಕರೆ ಅಥವಾ 5 ಎಕರೆಗೆ ಜಾಗಗಳನ್ನು ಭೂಮಿ ದಾನ ಕೊಟ್ಟಿರ್ತಾರೆ, ಅವ್ರನ್ನೂ ಸ್ವಾತಂತ್ರ್ಯ ಹೋರಾಟಗಾರನ ತಗೊಳ್ಬೋದು. ಜೈಲಿಗೆ ಹೋದ ದಾಖಲೆಗಳಿರುತ್ತೆ. ಅದು ಅಲ್ಲದೆ ಗೌರವಾನ್ವಿತ ಪ್ರಧಾನಮಂತ್ರಿಯಿಂದ ತಾಮ್ರಪತ್ರ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ. ಆ ದಾಖಲೆಗಳನ್ನು ಇಟ್ಕೊಂಡು ಅವರು ಸ್ವಾತಂತ್ರ್ಯ ಹೋರಾಟಗಾರನ ಅಧಿಕೃತವಾಗಿ ನಾವು ತಗೊಳ್ಬೋದು. ಯಾಕಂದರೆ ಸರ್ಕಾರವೇ ಅಧಿಕೃತ ಕೊಟ್ಟಾಗ ನಾವು ಒಪ್ಪಲೇಬೇಕಾದ ಕೆಲಸಗಳು ಮಾಡಬೇಕಾಗತ್ತೆ. ಹಾಗೆ ಅವ್ರ ಮನೆಗೆ ಭೇಟಿಯಾದಾಗ ರಾಜ್ಯಪಾಲರಿಂದ ಭೋಜನಕ್ಕೆ ಆಹ್ವಾನ ಬರ್ತಿತ್ತು ಅವರಿಗೆ. ವಾರ್ಷಿಕವಾಗಿ ಸ್ವಾತಂತ್ರ್ಯ ಹೋರಾಟದ ಘಟನೆಗೆ ಸಂಬಂಧಪಟ್ಟ ಭಾಗವಹಿಸಿದ ಉದ್ದೇಶಕ್ಕೋಸ್ಕರ ಅವರಿಗೆ ಕೇಂದ್ರ ಸರ್ಕಾರ ಸಹ ಅಧಿಕೃತವಾಗಿ ಸ್ವಾತಂತ್ರ್ಯ ಹೋರಾಟಗಾರನ ಘೋಷಣೆ ಕೊಟ್ಟಿತ್ತು. ಅದರ ನಂತರದಲ್ಲಿ ಇವರಿಗೆ ರಾಜ್ಯಪಾಲನ ಬರ್ತಿತ್ತು. ಅವ್ರ ಮನೆ ಭೇಟಿಯಾದಾಗ ಅವ್ರ ಭಾವನಾತ್ಮಕ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಘಟನೆಗಳು ಹೇಗಾಯಿತು, ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಭಾಗವಹಿಸ್ತಿದ್ವಿ, ನಂತರ ಕ್ವಿಟ್ ಇಂಡಿಯಾ ಚಳವಳಿ ಯಾವ ರೀತಿ ಎಷ್ಟು ಸಲ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ, ಜೈಲಿನಲ್ಲಿ ಯಾವ ರೀತಿ ಕಷ್ಟಗಳನ್ನು ಕೊಡ್ತಿದ್ದಾರೆ, ಕಷ್ಟಗಳ ನೋವುಗಳನ್ನು ಇವತ್ತಿಗೂ ಅವರ ಮೊಮ್ಮಗವನ್ನು ಹಂಚ್ಕೊಳ್ತಾರೆ ಪ್ರವೀಣ್ ಅಂತ. ಘಟನೆಗಳನ್ನು ಅವರು ನೋವುಗಳನ್ನು ಎಳೆಯಾಗಿ ಹೇಳುವಂಥ ಘಟನೆಗಳನ್ನ ಕೇಳಿದ್ರೆ ನಮಗೆ ಒಂಥರ ಬೇಜಾರಾಗುತ್ತೆ. ಅಷ್ಟು ಘಟನೆಗಳನ್ನ ಹೇಳ್ತಾರೆ. ಓಕೆ ಸರ್, ನಮ್ಮ ಭಾರತ ದೇಶದಲ್ಲಿ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಳು ನಡೆದಿದೆ. ಸೊ ಹಾಗಾಗಿ ನಮ್ಮ ಈ ಕರಾವಳಿಯಲ್ಲಿ ಅಂದರೆ ತುಳುನಾಡಿನಲ್ಲಿ ಯಾವ ಹೋರಾಟಗಳು ನಡೆದಿದೆ? ಉದಾಹರಣೆಗೆ ಈಗ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು, ಇಂಥ ಹೋರಾಟಗಳು ಎಲ್ಲ ನಡೆದಿದೆ. ಸೊ ಹಾಗಾಗಿ ನಮ್ಮ ಕರಾವಳಿಯಲ್ಲಿ ಯಾವುದೆಲ್ಲ ಹೋರಾಟಗಳು ನಡೆದಿದೆ ಅನ್ನುವಂಥ ವಿಚಾರಕ್ಕೆ ಉಪ್ಪಿನ ಚಳವಳಿ ಇರ್ಬೋದು. ಹಾಗೆ ಪಾನ ನಿಷೇಧಕ್ಕಾಗಿ ಕುಂದಾಪುರದಲ್ಲಿ ಒಂದು ಭಾಗದಲ್ಲಿ ಪಿಕೆಟಿಂಗ್ ಆ್ಯಕ್ಟ್ ಇರ್ಬೋದು, ಪಾನ ನಿಷೇಧ ಕಾಯ್ದೆಯನ್ನು ಮಾಡಬೇಕು ಅಂದರೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಕೊಡೆ ಕೃಷ್ಣ ಐತಳ್ರು ಇರ್ಬೋದು, ಅನೇಕ ಯುವಕರ ತಂಡ ಒಂದು ಚಿಂತನೆ ಮಾಡುತ್ತೆ. ಆ ವಿಚಾರ ಬಗ್ಗೆ ತುಂಬ ಹೋರಾಟಗಳನ್ನು ಕೊಡ್ತಾರೆ. ಗಾಂಧೀಜಿಯವರು ಬೆಂಬಲ ಸಿಕ್ಕಿರೋ ಉದ್ದೇಶಕ್ಕೋಸ್ಕರನೇ ಮತ್ತು ಅವರಿಗೆ ಹೋರಾಟದ ಘಟನೆಗಳಿಗೆ ಒಂದು ಉರುಪು ಸಿಗುತ್ತೆ. ಯಾಕಂದರೆ ಒಮ್ಮೆ ಗಾಂಧೀಜಿಯವರು ಕುಂದಾಪುರ ಭೇಟಿ ಆಗ್ತಾರೆ. ಕುಂದಾಪುರ ಭೇಟಿ ಆದಾಗ ಅವರ ಭಾಷಣಗಳು ಸಹ ತುಂಬ ಅವರಿಗೆ ಪ್ರೇರಣೆಗೊಂಡು ಅನೇಕ ಜನ ಹೋರಾಟಗಳನ್ನು ನಡೆಸ್ತಾರೆ. ಓಕೆ ಸರ್, ನಿಮ್ಮ ಪ್ರಕಾರ ನಮ್ಮ ಕರಾವಳಿಯಲ್ಲಿ ಈ ಗಾಂಧೀಜಿಯವರ ಪ್ರಭಾವ ಹೇಗಿತ್ತು ಹೋರಾಟದಲ್ಲಿ ಅಂತ ಹೇಳಿದರೆ? ವಿಸ್ತಾರವಾಗಿ ಸಂಘಟನೆ ಕಟ್ಟಬೇಕು ಅಂತ ಉದ್ದೇಶಕ್ಕೋಸ್ಕರ ಗಾಂಧೀಜಿಯರದು ಒಂದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರೆದಾಗ ದಕ್ಷಿಣ ಭಾರತದ ಕೆಲವೊಂದು ಕಡೆಗೆ ಇದು ಮಾಡಿದಾಗ
ಕರ್ನಾಟಕ ಸದಸ್ಯರ ನೇತೃತ್ವದ ಸಂಘಟನೆ ವಿಸ್ತಾರವಾಗಿ ಬೆಳೆದ ಹಾಗೆ ಗಾಂಧೀಜಿಯವರ ವಿಚಾರಧಾರೆಗಳು ವಿಸ್ತಾರವಾಗಿ ಬೆಳೀಲಿಕ್ಕೆ ಹೋಗುತ್ತೆ. ಯಾಕಂದರೆ ಅವರ ಚಿಂತನೆಗಳು ಈಗ ಹೆಚ್ಚಿನ ಮನೆಗಳಲ್ಲಿ ಉಡುಪಿ ಭಾಗದಲ್ಲಿ ಹೋರಾಟಗಾರರನ್ನು ಗಾಂಧೀಜಿಯವರು ಗಾಂಧಿ ಹೆಸರುಗಳನ್ನು ಹೇಳೇ ಕರೀತಾರೆ. ಯಾಕಂದರೆ ಗಾಂಧಿ ರಾಮನ್ ಶೆಟ್ಟಿ, ನಮ್ಮ ಮೊದಲೇ ಹೇಳೋದಿದೆ, ಗಾಂಧಿ ರಾಮನ್ ಶೆಟ್ಟಿ ಅಂತ ಹೇಳ್ತಾರೆ. ಅವರ ಚಿಂತನೆ ಹೇಗಿತ್ತೆ, ಅವರ ವಿಚಾರಗಳನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತನ್ನ ಅರ್ಗರ್ಭ ಶ್ರೀಮಂತರಾಗಿರುವಂಥ ಕರ್ನಾಟಕ ಸದಸ್ಯರ ಸಂಪೂರ್ಣವಾದ ಸಮಯವನ್ನು ರಾಷ್ಟ್ರಕ್ಕೋಸ್ಕರ ಅರ್ಪಣೆ ಮಾಡಿ ಕೊನೆಯ ಕಾಲಘಟ್ಟದಲ್ಲಿ ಅವರು ಕೋಟ ಶಿವರಾಮ ಕಾರಂತರೆಲ್ಲ ವಿಚಾರಗಳನ್ನು ಹಂಚ್ಕೊಂಡಾಗ ಅವರು ಹೇಳ್ತಾರೆ, ಒಂದು ಪತ್ರಿಕೆಗಳನ್ನು ತಗೊಳ್ಳುವಾಗಲೂ ಅವರು ಹಣಕ್ಕೋಸ್ಕರ ಅವರಿಗೆ ಒಂಥರ ಭಾವನಾತ್ಮಕ ವಿಚಾರಗಳು ಅಂದರೆ ಎಲ್ಲವನ್ನೂ ಬಂದವರಿಗೆಲ್ಲ ಕೊಟ್ಟು ಲಾಸ್ಟಿಗೆ ಅವರಿಗೆ ಇಲ್ಲದಂಥ ಪರಿಸ್ಥಿತಿಗೂ ಸಹ ಬರ್ತದೆ. ಆ ವಿಚಾರಗಳನ್ನು ಒಂದು ಲೇಖನದ ಸಹ ನಾವು ಓದಿದಾಗ ನಮಗೆ ಒಂಥರ ಭಾವನಾತ್ಮಕ ವಿಚಾರಗಳಾಗುತ್ತೆ ಅದು. ಓಕೆ ಸರ್, ನೀವು ಈಗಾಗಲೇ ಹೇಳಿದ್ರಿ ಗಾಂಧೀಜಿಯವರ ಪ್ರಭಾವ ಎಷ್ಟಿತ್ತು ಈ ಕರಾವಳಿಯಲ್ಲಿ ಅಂತ ಹೇಳಿ. ಸೊ ಈ ಗಾಂಧೀಜಿಯವರ ಪ್ರಭಾವ ಬಿಟ್ಟು ಬೇರೆ ಯಾರಿಂದ ಪ್ರಭಾವಿತರಾಗಿದ್ರು ನಮ್ಮ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿದ್ರೆ? ಈಗ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದ್ರೆ ಒಂದು ಬರೀ ಅಹಿಂಸಾ ಮಾರ್ಗದ ಹೋರಾಟ ಮಾತ್ರವಲ್ಲ, ಕ್ರಾಂತಿ ಹೋರಾಟಗಳು ನಡೆದಿದೆ. ಭಗತ್ ಸಿಂಗಿನ ನೇಣಿಗಾಕಬೇಕು ಅಂತ ಹೇಳಿ ಘೋಷಣೆ ಕೊಟ್ಟಾಗ ಬಳಕೂರಿನ ಗಾಂಧಿ ರಾಮನ್ ಶೆಟ್ಟಿಯವರು ನೇರವಾಗಿ ಬಸರೂರಿನಿಂದ ಪಾದಯಾತ್ರೆ ಮಾಡ್ತಾರೆ. ಮಂಗಳೂರಿನವರೆಗೆ ಪಾದಯಾತ್ರೆ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾರೆ. ಯಾಕಂದರೆ ನಮ್ಮವರು ರಾಷ್ಟ್ರೀಯ ವಿಚಾರಗಳಿಗೂ ಗೌರವ ಕೊಟ್ಟವರು. ಅಹಿಂಸಾ ಮಾರ್ಗದಲ್ಲಿಗೂ ನಾವು ರೆಡಿ ಇದ್ವಿ, ಕ್ರಾಂತಿ ವಿಚಾರಕ್ಕೂ ರೆಡಿ ಇದ್ವಿ ಅಂತ ಚಿಂತನೆಯನ್ನು ಕೊಡುವಂಥ ಕೆಲಸಗಳು ಆಗಿದೆ. ಹಾಗೆ ಕಂದಾವರದ BS ಸೂರಪ್ ಶೆಟ್ಟಿ ಅಂತ ಇದ್ದಾರೆ. ಕ್ವಿಟ್ ಇಂಡಿಯಾ ಚಳವಳಿ ಘಟನೆಗಳ ಸಂದರ್ಭದಲ್ಲಿ ಅಧಿಕಾರಿಗಳು ತುಂಬ ತೊಂದರೆ ಕೊಟ್ಟಾಗ ಅವರು ತಂತಿ ಕಂಬಗಳನ್ನು ಮುರಿಯುವಂತೆ ಇರ್ಬೋದು, ಅವರು ಅಲ್ಲದೆ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಅವ್ರಿಗೆ ಬೈತಾರೆ, ಕುಂದಾಪುರ ಕನ್ನಡದಲ್ಲೇ ಬೈತಾರೆ. ಅವರೊಂದು ಇವತ್ತಿಗೂ ಅವರನ್ನು ಇದು ಪುಸ್ತಕದಲ್ಲಿ ಉಲ್ಲೇಖಗಳನ್ನು ಮಾಡ್ತಾರೆ. ಅವರು ನನಗೆ ಏನು ಹೊಡೆದರೂ ಸಹ, ನನ್ನ ಏನು ಶಿಕ್ಷೆ ಕೊಟ್ಟರು ಸಹ ನನ್ನ ರಾಷ್ಟ್ರಧ್ವಜ ಕೈಯಲ್ಲಿ ಹಿಡಿದು ರಾಷ್ಟ್ರಧ್ವಜವನ್ನು ಕೆಳಗಿಳಿಸುವುದಿಲ್ಲ ಅಂತೆಲ್ಲ ಒಂದು ನೇರವಾಗಿ ಒಂದು ಘಟನೆಗಳನ್ನು ಅವ್ರು ಹೇಳ್ತಾರೆ. ಅದು ಸಹ ಪುಸ್ತಕದಲ್ಲಿ ಉಲ್ಲೇಖಗಳಾಗುತ್ತೆ. ಆದರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರೇರಣೆಯಿಂದಲೇ KN ರಾವ್ ಅಂತ ಇರ್ತಾರೆ, ಕುಂಭಾಷಿಯ KN ರಾವ್, ನರಸಿಂಹ ಬಾಬಣ್ಣ ಕಾಮತ್ ಅಂತ ಕರೀತಾರೆ ಅವ್ರನ್ನ. ನೇತಾಜಿ ಸುಭಾಷ್ ಚಂದ್ರ ಬೋಸರ ತರಬೇತಿ ಕೊಡ್ತಾರೆ. ಅವರಿಂದ ತರಬೇತಿ ಕೊಡ್ತಾರೆ. ಚೌಕಿ ಸುಬ್ಬಯ್ಯ ಕಾರ್ವಿಯವರು ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರೇರಣೆಯಿಂದಲೇ ಸಂಘಟನೆಯನ್ನು ಮತ್ತು ವಿಸ್ತಾರವಾಗಿ ಬೆಳೆಸುವಂಥ ಘಟನೆಗಳಾಗುತ್ತೆ. ಹಾಗಿದ್ದಾಗ ಒಂದು ಕಡೆಗೆ ಕ್ರಾಂತಿಯ ಅಹಿಂಸಾ ಮಾರ್ಗದ ಹೋರಾಟದ ಗಾಂಧೀಜಿಯವರಾದರೆ, ಇನ್ನೊಂದು ಕಡೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಪ್ರೇರಣೆಗಳು ಈ ಭಾಗದಲ್ಲಿ ತುಂಬ ಇದೆ. ಅದರ ನಂತರದಲ್ಲಿ ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು, ಈಗ ಬರೇ ಒಂದು ಅಹಿಂಸಾ ಮಾರ್ಗ ಹೋರಾಟವಲ್ಲ, ಕ್ರಾಂತಿ ವಿಚಾರದಲ್ಲೂ ಸಹ ಹೋರಾಟಗಳನ್ನು ಸಹ ಮಾಡಿದ್ದಾರೆ ಇಲ್ಲಿ. ಓಕೆ ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಾಡಿದಂತಹ ಸಮಸ್ಯೆಗಳು ಯಾವುದಿಲ್ಲ ಅಂತ ಹೇಳಿದರೆ ಸರ್? ಮೊದಲನೇದಾಗಿ ಬಡತನ ತುಂಬ ಜಾಸ್ತಿ ಇದೆ. ಆ ಕಾಲದಲ್ಲಿ ಇವಾಗಲಾದರೂ ಒಂದು ಶಿಕ್ಷಣ ಪಡೆದಾಗ ಒಂದು ಕೆಲಸಗಳು ಸಿಗುತ್ತೆ, ಕೆಲಸಗಳು ಮಾಡ್ಕೊತ ಬೇರೆ ಒಂದು ವಿಚಾರಗಳನ್ನು ಕೊಡ್ಬೋದು. ಅವರಿಗೆ ಒಂದೊಂದು ಸಲ ತುತ್ತು ಕೂಳಿಗೂ ಸಹ ಗತಿ ಇಲ್ಲದಿದ್ದ ವಿಚಾರಗಳು, ಅಂದರೆ ಅಷ್ಟು ನೋವುಗಳನ್ನು ನುಂಗ್ಕೊಂಡು ಸಮಸ್ಯೆಗಳನ್ನು ನುಂಗ್ಕೊಂಡೇ ಕೆಲಸಗಳನ್ನು ಮಾಡ್ತಾಯಿದ್ರು ಅವರು. ಆದರೆ ರಾಷ್ಟ್ರಾಭಿಮಾನಕ್ಕೇನು ಒಂದು ಚೂರು ಅವರು ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ರಾಷ್ಟ್ರಾಭಿಮಾನ ನನಗೆ ಸಮಸ್ಯೆ ಆದರೂ ನನ್ನ ದೇಶಕ್ಕೆ ಸಮಸ್ಯೆ ಆಗಬಾರ್ದಂಥ ವಿಚಾರಗಳನ್ನು ಇಟ್ಕೊಂಡೇ ಬದುಕಿದವರು ಅವರು. ಈಗ ಹೋರಾಟಗಳು ಹೇಗೂ ಮಾಡ್ಬೋದು, ಯಾಕಂದರೆ ಸ್ವಲ್ಪ ಈಗ ಸಾಮಾಜಿಕ ಜಾಲತಾಣದಾಗ ಹಂಚಿಕೊಂಡ್ರೆ ಅದು ತುಂಬ ಜನರಿಗೆ ವಿಚಾರಗಳು ಹೋಗುತ್ತೆ. ಹಿಂದೆ ಸಾಮಾಜಿಕ ಜಾಲತಾಣಗಳು ಅಷ್ಟು ವಿಸ್ತಾರವಾಗಿ ಇಲ್ಲ, ಅದು ಕಡಿಮೆ ಅದು ವಿಚಾರಗಳು. ಮನೆಗೆ ತೆರಳಬೇಕು. ಒಂದು ಸಂಘಟನೆ ಕಟ್ಟಬೇಕಿದ್ರೆ, ಒಂದು ಹೋರಾಟ ಮಾಡಬೇಕಿದ್ರೆ ಮನೆಗೆ ತೆರಳಿ ಮನೆಯವರನ್ನು ಒಗ್ಗೂಡಿಸ್ಬೇಕು. ಅಲ್ಲಿ ಸಭೆ ಕರೆಸ್ಕೊಂಡು ಆ ಸಭೆಯಲ್ಲಿ ವಿಚಾರಗಳನ್ನು ಹಂಚಬೇಕು. ಕಳಂಜೆ ರಾಮಕೃಷ್ಣ ಭಟ್ರು ಅಂತ ಇದ್ದಾರೆ. ಅವರು ಮೂಲತಃ ಆನ್ಗಳ್ಳಿ ಗ್ರಾಮದ ಕಳಂಜಿಯವರು. ಹಿರೇಕೆರೂರಿನಲ್ಲೇ ಹೋಟೆಲ್ ಉದ್ಯಮ, ಹೆಚ್ಚಾಗಿ ಉಡುಪಿ ಭಾಗ ಅಂತ ಹೇಳಿದಾಗ ಹೋಟೆಲ್ ಉದ್ಯಮದಲ್ಲಿ ಜಾಸ್ತಿ ಇರ್ತಾರೆ. ಹಿರೇಕೆರೂರಿನಲ್ಲಿ ಹೋಟೆಲ್ ಉದ್ಯಮ ಮಾಡ್ತಾ ಇರುವಾಗಲೇ ಸ್ವಾತಂತ್ರ್ಯದ ಘಟನೆಗಳು ಜಾಸ್ತಿ ಅಲ್ಲಿ ಹಿರೇಕೆರೂರಿನಲ್ಲಿ. ಅವ್ರೇನು ಮಾಡ್ತಾರೆ, ಹೋಟೆಲ್ ಕೆಲಸ ಮಾಡ್ತಾ ಇರುವಾಗಲೇ
ಇವರು ಬ್ರಿಟಿಷ್ ಅಧಿಕಾರಿಗಳು ಸಭೆ ಸೇರ್ತಿರೋ ವಿಚಾರಗಳು ಗೊತ್ತಾಗುತ್ತೆ ಅವರಿಗೆ ಬೇರೆ ಬೇರೆ ಕಡೆ. ಇವ್ರೇನು ಮಾಡ್ತಾರೆ, ಇಲ್ಲಿಯವ್ರನ್ನ ಎಲ್ಲ ಕಾಂಟ್ಯಾಕ್ಟ್ ಆಗ್ತಾರೆ, ಸ್ಥಳೀಯರನ್ನ, ಅಲ್ಲಿ ಹಿರೇಕೆರನವ್ರನ್ನು. ಮತ್ತು ಇವರು ಹೋಗುವಾಗಲೇ ತರಾಶಿ ಪರಮೇಶ್ವರ್ ಬರೋನ್ನೆಲ್ಲ ಕರ್ಕೋಗಿದ್ದು. ಅವರು ಸಹ ಸ್ವಾತಂತ್ರ್ಯ ಹೋರಾಟಗಾರರು. ಗೌಪ್ಯವಾದ ರಾಷ್ಟ್ರೀಯ ವಿಚಾರಧಾರನ್ನು ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ಹೋಟೆಲ್ನ ಒಳಗಡೆ ಗೌಪ್ಯವಾದ ವಿಚಾರಗಳನ್ನು ಹಂಚ್ಕೊಳ್ತಾರೆ. ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಉತ್ತರ ಹೇಗೆ ಕೊಡ್ಬೋದು ನಾವು, ಆ ವಿಚಾರವನ್ನು ಹೋಟೆಲ್ನ ಒಳಗಡೆ ಗೌಪ್ಯ ಸಭೆ ಆದಾಗ ಅದು ವಿಚಾರಗಳು ಅಧಿಕಾರಿಗಳು ತಿಳಿತದೆ. ಅಧಿಕಾರಿಗಳು ಗಾಳಿಗೆ ಗುಂಡು ಹಾರಿಸ್ಬೇಕು ಅಂತ ಹೇಳಿ ಗಾಳಿಗೆ ಗುಂಡು ಹಾರಿಸಿದಾಗ ಅವರು ನೇರವಾಗಿ ಬಿದ್ದಿರದೆ ಕಳಂಜ ರಾಮಕೃಷ್ಣ ಭಟ್ರು ಅವರ ದೇಹಕ್ಕೆ ತಾಗುತ್ತೆ. ಕೊನೆಯವರೆಗೂ ಅದು ಮಾರ್ಕ್ ಆಗಿ ಉಳಿತದೆ. ಅದು ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವರು ಹೇಳ್ತಾರೆ, ಇದು ಅಷ್ಟೊತ್ತವರೆಗೆ ಹೇಳೋದಿಲ್ಲ ಅವರು. ಮನೆಯನ್ನು ಕೆಲವೊಂದು ಘಟನೆಗಳು ಆದಾಗ ರಾಷ್ಟ್ರೀಯ ವಿಚಾರಕ್ಕೆ ಸೇವೆ ಕೊಟ್ಟರು ಸಹ ಸೇವೆಯನ್ನು ಹಂಚ್ಕೊಳ್ತಾ ಇಲ್ಲ ಇತ್ತು. ಆದರೆ ಕೊನೆಯ ಕಾಲಘಟ್ಟದ ನಮ್ಮ ಮೊಮ್ಮಗ ಆ ವಿಚಾರ ಬಗ್ಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಘಟನೆ ನೆನಪುಗಳು, ಅದು ಶಾಶ್ವತೆಗೆ ಉಳಿದಿದೆ ಅಂತ ಹೇಳ್ತಾರಂತೆ. ಅದ ನಂತರದ ಹೇಳಿದಾಗ ಅವ್ರು ಹೇಳ್ಕೊಂಡು ನನ್ನ ಹತ್ರ ಹತ್ಬಿಟ್ರು ಅವರು. ಯಾಕಂದರೆ ನಮ್ಮ ಘಟನೆಗಳನ್ನ ಹೇಳಿದಾಗ ನಮಗೂ ಒಂದು ಭಾವನಾತ್ಮಕ ವಿಚಾರಗಳು ಬರುತ್ತೆ. ಆ ವಿಚಾರನ ಹೇಳಿದಾಗ ನಮಗೂ ಒಂದು ನೆನಪಿಗೆ ಇದಾಗತ್ತೆ ಅಂತ ಹೇಳ್ತಾರೆ. ಓಕೆ ಸರ್, ಈಗಿನ ನಮ್ಮ ದೇಶದ ಸ್ಥಿತಿಯ ಬಗ್ಗೆ ಅಥವಾ ನಮ್ಮ ಈ ಒಂದು ಕರಾವಳಿಯ ಸ್ಥಿತಿಯ ಬಗ್ಗೆ ಈ ಸ್ವಾತಂತ್ರ್ಯ ಹೋರಾಟಗಾರರ ಅನಿಸಿಕೆ ಏನಿರ್ಬೋದು ಸರ್? ಒಂದು 2-3 ಘಟನೆಗಳಾಗುತ್ತೆ. ಒಂದು, ಈಗ ಕೇಂದ್ರ ಸರ್ಕಾರ ಅವರಿಗೆ ಗೌರವಾನ್ವಿತ ತಾಮ್ರಪತ್ರ ನೀಡಿದೆ ಸ್ವಾತಂತ್ರ್ಯ ಹೋರಾಟಗಾರ ಅಂದಾಗ. ಮತ್ತೊಂದು ಕಡೆಗೆ ಅವರಿಗೆ ಪಿಂಚಣಿಗಳನ್ನು ಕೊಟ್ಟಿದೆ ಸರ್ಕಾರ. ಕೆಲವರಿಗೆ ಭೂಮಿ ದಾನಗಳನ್ನು ಕೊಟ್ಟಿದೆ. ಭೂಮಿ ದಾನ ಕೊಟ್ಟ ನಂತರನೂ ವಾಪಸ್ ಪಡೆದದ್ದು ಇದೆ. ಅದು ಯಾತಕ್ಕಾಗಿ ಸರ್? ಈ ಒಂದು ಉಪ್ಪುಂದ ಭಾಗದಲ್ಲಿ ಒಂದು ಆಗಿದೆ ಘಟನೆಗಳು. ಅವರಿಗೆ ಬಡತನ ಇದೆ, ಆದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಅಧಿಕೃತವಾಗಿ ದಾಖಲೆಗಳು ಸಿಕ್ತು. ಆ ದಾಖಲೆ ನಂತರದ ಅವರಿಗೆ ಒಂದು ಮನವಿ ಬರುತ್ತೆ, ನಿಮಗೆ ಭೂಮಿ ಸಿಕ್ಕಿದೆ, ಭೂಮಿ ಪಡಿಬೇಕು ಅಂತ ಹೇಳಿ. ಅದು ಅವರ ಗ್ರಾಮದಿಂದ ಸಾಧಾರಣ ಒಂದು ತುಂಬ ದೂರದಲ್ಲಿ ಕೊಟ್ಟಿದೆ. ತುಂಬ ದೂರ ಅಂದರೆ ಅವರಿಗೆ ದಿನ ಅದು ಜಾಗವನ್ನು ನೋಡಲಿಕ್ಕೂ ತುಂಬ ಇದಾಗುತ್ತೆ. ಅವರೇನು ಮಾಡ್ತಾರೆ, ಮನವಿ ಮಾಡ್ತಾರೆ ಮತ್ತೆ ಅಧಿಕಾರಿಗಳಿಗೆ, ನಮಗೆ ನಮ್ಮ ಗ್ರಾಮ ಈ ಗ್ರಾಮದಲ್ಲಿದೆ, ನಮ್ಗೆ ಕೊಟ್ಟಿರುವ ಜಾಗ ಇಂಥ ಕಡೆಯಲ್ಲಿ ತುಂಬ ದೂರ ಇದೆ, ಆದರೆ ನಮಗೆ ನಮ್ಮ ಗ್ರಾಮದಲ್ಲಿ ಏನಾದರೂ ಎಲ್ಲರೂ ಕೂಡಿನಿ ಅಂತ ಹೇಳಿ ಮನವಿ ಕೊಡ್ಕೊಳ್ತಾರೆ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಮನವಿ ಪಡಿತಾರೆ, ಹಿಂದಿರುವ ಜಾಗವನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದರ ನಂತರದಲ್ಲೇ ಈ ಜಾಗವು ಇವತ್ತಿಗೂ ಸಿಗ್ತಾ ಇಲ್ಲ. ಅವರು ಇವತ್ತಿಗೂ ಹೋರಾಟಗಳನ್ನು ಮಾಡ್ತಾರೆ. ಅವರು ಹೂವಯ್ಯ ಕಾರ್ವೆ ಅಂತ, ಅವರು ಸ್ವಾತಂತ್ರ್ಯ ಹೋರಾಟಗಾರ ಮಗ. ಇವತ್ತಿಗೂ ನಮ್ಮ ಮನೆತನ ಹೇಗಿದೆ ಅಂದರೆ ದೊಡ್ಡ ಮನೆತನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಆದರೆ ಬಡತನ ನಮಗಿನ್ನು ಅದು ಬಡತನದಿಂದ ಇದು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಮ್ಗೆ ಸಿಗಬೇಕಾದ ವಸ್ತುಗಳು ನಮ್ಗೆ ಸಿಗ್ತಾ ಇಲ್ಲ, ಆದರೆ ಎಲ್ಲರಿಗೂ ಕೊಟ್ಟಾಗ ನಮ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಭಾವನಾತ್ಮಕ ವಿಚಾರನ ಹಂಚ್ಕೊಳ್ತಾರೆ ಅವರು. ಸ್ವತಂತ್ರ ಭಾರತದ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಕಲ್ಪನೆ ಏನಾಗಿತ್ತು ಸರ್? ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು, ಸ್ವದೇಶಿ ಅಭಿಮಾನಗಳನ್ನು ಇಟ್ಕೊಂಡು ಅವ್ರು ಸಂಘಟನೆ ಕಟ್ಟಿದವರು. ಕ್ರಾಂತಿಕಾರಿಗಳು ಇರ್ಬೋದು, ಅಹಿಂಸಾ ಮಾರ್ಗದ ಹೋರಾಟಗಾರ ಇರ್ಬೋದು, ಎಲ್ಲ ರೀತಿಯ ಹೋರಾಟಗಾರರು. ಅವ್ರು ಹೇಗಂದರೆ ಸ್ವದೇಶಿ ಅಭಿಮಾನ ಜಾಸ್ತಿ, ವಿದೇಶಿಯ ಬಟ್ಟೆಗಳನ್ನು ಬಹಿಷ್ಕರಿಸುವಂಥ ವಿಚಾರಗಳಿರ್ಬೋದು, ಹಾಗೆ ಸ್ವದೇಶಿಯ ಬಟ್ಟೆಗಳನ್ನು ಬಳಕೆ ಮಾಡುವಂಥದ್ದು. ಹಾಗೆ ಸಂಘಟನೆ ವಿಸ್ತಾರವಾಗಿ ಬರೀಬೇಕು, ರಾಷ್ಟ್ರೀಯ ಅಭಿಮಾನ ಜಾಸ್ತಿ ಆಗಬೇಕು. ಅಂದರೆ ಮನೆಗೂ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡೇ ವಿದೇಶಿಗರನ್ನ ಒಂಥರ ನಮ್ಮ ಮೇಲೆ ಮಾಡ್ತಿರುವಂಥ ದಬ್ಬಾಳಿಕೆಯನ್ನು ತಡೆಗಟ್ಟಬೇಕು ಅಂತ ವಿಚಾರ ಇಟ್ಕೊಂಡೇ ಅವರು ಹೋರಾಟಗಳನ್ನು ಮಾಡಿರುವಂಥದ್ದು. ಅನೇಕ ಘಟನೆಗಳು ನಡೀತದೆ. ಒಂದು ಸ್ವದೇಶಿ ಬಟ್ಟೆಯನ್ನು ಬಳಕೆ ಮಾಡುವಂಥದ್ದು. ಈಗ ಗಾಂಧಿ ರಾಮಣ್ಣ ಶೆಟ್ಟರ ಮನೆಯಲ್ಲಿ ಕೊನೆಯ ಕಾಲಘಟ್ಟದವರು ಹೇಳ್ತಾರೆ, ಅವರು ಒಂದು ಪತ್ರದಲ್ಲಿ ಬರೆದಿಡ್ತಾರೆ, ನನ್ನ ಸ್ವದೇಶಿ ಬಟ್ಟೆ ಬಿಟ್ಟು ಬೇರೆ ಯಾವ ಬಟ್ಟೆಗಳನ್ನು ನಾನು ಬಳಕೆ ಮಾಡಬೇಡಿ, ನನ್ನ ಕೊನೆಯ ಕಾಲಘಟ್ಟದಲ್ಲೂ ಸ್ವದೇಶಿ ಬಟ್ಟೆಯಲ್ಲೇ ಬಳಕೆಯಾಗಿ ಅಂತ ಹೇಳಿ ಗಾಂಧೀಜಿಯಿಂದ ಪ್ರೇರಣೆಯಾಗಿ ಹೇಳ್ತಾರೆ ಸರ್ ಅವರು. ಅಂದರೆ ಅವರಿಗೆ ರಾಷ್ಟ್ರೀಯ ವಿಚಾರಗಳನ್ನು ಯಾರು ಕೊಡ್ತಾರೆ ತಗೊಳ್ಳುವಂಥ ಘಟನೆ ಮಾಡ್ತಾರೆ. ಯಾಕಂದರೆ ಮೊದಲೇ ಹೇಳಿದೆ, ಭಗತ್ ಸಿಂಗನ್ನ ನೇಣಿಗೆ ಹಾಕಬೇಕು ಅಂತ ಹೇಳಿದಾಗ ಅವರ ಆ ವಿಚಾರಕ್ಕೂ ಅವರು ಬೆಲೆ ಕೊಟ್ಟವರು. ಯಾಕಂದರೆ ಭಗತ್ ಸಿಂಗನ ಕ್ರಾಂತಿಯ ವಿಚಾರಗಳು ಅಂತ ಎಲ್ಲರಿಗೂ ತಿಳಿದೇ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ವಿಚಾರಗಳಿಗೂ ಗೌರವ ಕೊಟ್ಟರು. ಯಾಕಂದರೆ ರಾಷ್ಟ್ರೀಯ ವಿಚಾರದ ಬಗ್ಗೆ ಹೆಚ್ಚಾಗಿ ಅಲ್ಲಿ ಈಗಿನ ಟಿ ವಿಯ ಮಾಧ್ಯಮಗಳು ಇಲ್ಲ, ಆದರೆ ರೇಡಿಯೋದಲ್ಲಿ ಒಂದು ವಿಚಾರಗಳು ಬರುವಾಗ ಅವ್ರ ಮನೆಯಲ್ಲೇ ಕುಳಿಸ್ಕೊಂಡು ಆ ವಿಚಾರಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ.
ಈ ವಿಸ್ತಾರವಾದ ವಿಚಾರಗಳು ಹೇಗೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಪ್ರಜ್ಞೆನ ಮೊದಲದಾಗಿ ಇವರು ತ್ರಾಸಿ ಪರಮೇಶ್ವರ ಇದು ಬಾಡ ಮಂಜುನಾಥ್ ಜೋಶಿಯವರು ಒಂದು ಉಲ್ಲೇಖನ ಮಾಡ್ತಾರೆ. ನಮ್ಮವರಿಗೆ ಶಿಕ್ಷಣ ಪಡೆದರೆ, ನಮ್ಮವರು ಶಿಕ್ಷಣದಿಂದ ವಂಚಿತರಾದರೆ ದೇಶಕ್ಕೆ ನಷ್ಟ. ನಮ್ಮವರು ಶಿಕ್ಷಣ ಪಡೆದರೆ ದೇಶಕ್ಕೆ ಅದೊಂದು ಲಾಭದಾಯಕ ವಿಚಾರಗಳು. ಯಾಕಂದರೆ ದೇಶಕ್ಕೆ ಯಾವ ರೀತಿ ಸಮಸ್ಯೆಗಳನ್ನು ಕೊಡ್ತಾರೆ ಅದು ಸ್ಪಷ್ಟವಾಗಿ ಅವರಿಗೆ ತಿಳಿತದೆ. ಅದರ ನಂತರ ಹೋರಾಟದ ಘಟನೆಗಳು ಅವರೇ ಮಾಡ್ಕೊಳ್ತಾರೆ. ಶಿಕ್ಷಣಕ್ಕೋಸ್ಕರ ಅವರು ಕೇಳಿದಾಗ ಅವರು ಅಧಿಕಾರಿಗಳು ಕೊಡ್ತಾ ಇಲ್ಲ ಇತ್ತು ಹಿಂದೆ. ಅವ್ರ ಮನೆಯಲ್ಲೇ ಮೇಲ್ಗಡೆ ಒಂದು ಜಾಗ ಇತ್ತು ಅವ್ರದ್ದು. ಜಾಗದಲ್ಲಿ ಅವ್ರನ್ನ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಶಿಕ್ಷಣ ಕೊಡ್ತಿದ್ರು. ಶಿಕ್ಷಣ ಕೊಟ್ಟಿದ ನಂತರದಲ್ಲಿ ಮನವಿ ಕೊಟ್ಟು ಅವರು ಪಾಸ್ ಮಾಡ್ಕೊಂಡು ಬರ್ತಾರೆ. ಇವತ್ತಿಗೂ ಅವ್ರು ಬಾಳ ಮಂಜುನಾಥ್ ಜೋಶಿ ಅವ್ರ ಮನೆಯನ್ನು ಮೇಲ್ಗಡೆ ಮನೆ ಜಾಗವನ್ನು ಅವ್ರು ಹೇಳ್ತಾರೆ, ಇದು ಶಿಕ್ಷಣ ಕೊಟ್ಟ ಜಾಗ, ಇದು ಶಿಕ್ಷಣದ ಕ್ಷೇತ್ರದಿಂದ ಈಗ ಒಂದು ಶಾಲೆಗಳನ್ನಾಗಿದೆ ಅಂತ ಹೇಳ್ತಾರೆ. 100 ವರ್ಷ ಆಗಿದೆ ಆ ಶಾಲೆಗಳಿಗೆ. ಹೆಚ್ಚಿನ ಶಾಲೆಗಳು ಸ್ವಾತಂತ್ರ್ಯ ಅಂದರೆ 100 ವರ್ಷಗಳ ಮೇಲ್ಪಟ್ಟ ಶಾಲೆಗಳು ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟದ ಘಟನೆಯನ್ನು ಅನುಭವಿಸಿದೆ, ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಶಾಲೆಗಳಾಗಿ ಕಂಡುಬರುತ್ತೆ. ಯಾಕಂದರೆ ಆ ಟೈಮಲ್ಲಿ ಆ ಶಾಲೆ ಈಗ 100 ವರ್ಷ ಆಗಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟ ಘಟನೆಯ ಸಮಯದಲ್ಲಿ ಕಂಡುಬರುತ್ತೆ ಅದು. ಓಕೆ ಸರ್, ಈಗ ನಮ್ಮ ದೇಶದಲ್ಲಿ ಎಲ್ಲ ಸಮುದಾಯದವರು ಸ್ವಾತಂತ್ರ್ಯ ಹೋರಾಟಗಾರರೇ. ಸೊ ಎಲ್ಲ ಸಮುದಾಯದವರು ಕೂಡ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಿದ್ದಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ. ಸೊ ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಈ ಪ್ರಭಾವ ಹೇಗಿತ್ತು, ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಇತ್ತು ಅಂತ ಹೇಳಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ. ಉಪ್ಪುಂದ ಗೋವಿಂದ ಕಾರ್ವಿ ಅಂತ ಅವರು ಬೈಂದೂರು ಭಾಗದವರು. ಬೈಂದೂರಿನಲ್ಲಿ ಅವರು ಮೀನುಗಾರಿಕೆ ಕೆಲಸ ಮಾಡ್ಕೊಂಡಿದ್ದಾರೆ. ಹಡಗು ಹಿಂದೆ ಚಿಕ್ಕದೊಂದು ಹಡಗುಗಳನ್ನು ತಗೊಂಡು ಮೀನುಗಾರಿಕೆ ಅಥವಾ ಬಲೆಗಳನ್ನು ನೇಯುವಂಥ ಕೆಲಸಗಳಲ್ಲಿ ಇದು ಮಾಡ್ತಿದ್ರು. ಕಾರ್ವೆ ಸಮುದಾಯ ಅಂತ ಹೇಳಿದ್ರು ಅವರು ಸ್ವಾತಂತ್ರ್ಯ ಹೋರಾಟಗಾರರೇ. ತುಂಬ ಜನ ಇದ್ದಾರೆ. ಕೊಡೇರಿ ಚೌಕಿ ಸುಬ್ಬೇಕಾರಿ ಇರ್ಬೋದು, ಅವರ ಪತ್ನಿ ಇರ್ಬೋದು. ಅವರು ಹೋರಾಟದ ಘಟನೆಗಳು ಹೇಗೆ ಇದು ಮಾಡ್ತಾರೆ ಅಂದರೆ ಆ ಭಾಗದಲ್ಲಿ ಸಂಘಟನೆ ಕಟ್ತಾರೆ. ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆಗೆ ನಮ್ಮ ಸ್ವದೇಶಿ ಏನು ನಮ್ಮ ನಾಯಕರುಗಳು, ರಾಷ್ಟ್ರೀಯ ಮಟ್ಟದ ನಾಯಕರು ಬೈಂದೂರು ಭಾಗ ಬಂದಾಗ ಅವರೆಲ್ಲ ನಮ್ಮ ಬೈಂದೂರು ಕ್ಷೇತ್ರ ನಿಲ್ತಾ ಇಲ್ಲ, ನೇರವಾಗಿ ಹೋಗ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಕಂಬದ ಕೊಡೆಯಲ್ಲಿ ಅಡ್ಡವಾಗಿ ಎಲ್ಲ ಮಲಗಿ ಬಿಡ್ತಾರೆ ರಾಷ್ಟ್ರೀಯ ನಾಯಕರು. ನಮ್ಮ ಇದೇ ವಾಹನದಲ್ಲಿ ಹೋಗ್ತಾರೆ ಅಂತ ಹೇಳಿದಾಗ ಅವರು ನೇರವಾಗಿ ಅಡ್ಡವಾಗಿ ನಿಲ್ತಾರೆ. ಯಾಕೆಂದರೆ ಅವರು ನಮ್ಮ ನೇರವಾಗಿ ಕರರೊಳಗೆ ಬೇರೆ ಗ್ರಾಮಕ್ಕೆ ಹೋದರೆ ಮತ್ತು ಅವರು ನಮ್ಮ ತಪ್ಪಿ ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ಬೈಂದೂರಿನ ಇದು ನಮ್ಮ ಕಂಬದ ಕೋಣೆಯಲ್ಲಿ ನಿಲ್ಲಿಸಿ ಅವ್ರು ಹೇಳ್ತಾರೆ, ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆ ಹೇಗಿದೆ, ಬ್ರಿಟಿಷ್ ಅಧಿಕಾರಿಗಳ ದಬ್ಬಾಳಿಕೆ ಯಾವ ರೀತಿ ಇದು ಮಾಡಿ ಉತ್ತರ ಕೊಡ್ಬೋದು ಒಂದು ವಿಚಾರಗಳನ್ನು ಹಂಚ್ಕೊಳ್ತಾರೆ ಅವರು. ಬರೀ ಬೈಂದೂರು ಭಾಗ ಮಾತ್ರ ಅಲ್ಲ, ಹಾಗೆ ಕಾರ್ಕಳದಲ್ಲಿ ಮುಳ್ಕಾಡಿನ ಗಾಂಧಿ ಅಂತ ಕಾಂತಪ್ಪ ಪೂಜಾರಿ ಅಂತ ಅವ್ರು ಏನು ಮಾಡ್ತಾರೆ, ಅಧಿಕಾರಿಗಳ ಹತ್ರ ನಾವು ಸರ್ಕಾರದಿಂದ ಮನವಿ ಕೊಡ್ತಾರೆ, ಬಾವಿ ತೋಡಬೇಕು ಅಂತ. ಬಾವಿ ತೋಡ್ಬೇಕಂತ ಹೇಳಿದ್ರು ಕೂಡಲೇ ಅವರು ಆಗುತ್ತಾ ಇಲ್ಲ, ನಾವು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಹಠ ಕಟ್ಟಿ ಅವರೇ ಕೂತ್ಕೊಳ್ತಾರೆ, ನಾನೇ ಮಾಡ್ತೀನಿ ಅಂತೇಳಿ ₹1 ಒಂದು ಬಾವಿ ತೋಡಿದ್ದಾರೆ ಮುಳ್ಕಾಡಿನಲ್ಲಿ. ಇವತ್ತಿಗೂ ಅದರ ಹೆಸರು ₹1 ಬಾವಿ ಅಂತ ಕರೀತಾರೆ. ಅಲ್ಲಿ ಮುಳ್ಕಾಡಿನ ಗಾಂಧಿ ಕಾಂತಪ್ಪ ಪೂಜಾರಿ ಕಟ್ಟಿದಂಥ ಬಾವಿಯನ್ನು ಮುಳ್ಕಾಡಿದ ಗಾಂಧಿ ₹1 ಬಾವಿ ಅಂತ ಕರೀತಾರೆ ಅವ್ರ ಮನೆಯವರು. ಯಾಕಂದರೆ ನಿಮ್ಮ ಅಧಿಕಾರಿಗಳ ದುಡ್ಡುಗಳು ನಮ್ಗೆ ಬೇಡ, ನನ್ನ ಸ್ವಾಭಿಮಾನಕ್ಕೆ ನನಗೆ ಧಕ್ಕೆ ಆಗುತ್ತೆ. ಯಾಕಂದ್ರೆ ನಾನೊಂದು ಕೇಳುವಂಥ ಕರ್ತವ್ಯ ನಾನು ಮಾಡಿದ್ದೆ, ಆದರೆ ನಮಗೆ ಕೊಡ್ತಿಲ್ಲ ಅಂದಮೇಲೆ ಅದು ಬೇಡ ನನಗೆ. ಆದರೆ ಈ ಅಧಿಕಾರಿಗಳಿಗೂ ನೇರವಾಗಿ ವಾಕ್ಚಾತುರ್ಯ ಅವರು ಹೇಗೆ ಮಾತಾಡ್ತಾ ಇದ್ರು ಅಂದರೆ ಎದುರುಗಡೆ ಯಾರು ನಿಲ್ಲಕ್ಕಿಲ್ಲ. ಒಂದು ಸಲ ಮಾತಾಡಿದ ನಂತರ ಅವರು ಮೌನವಾಗಿ ಬಿಡಬೇಕು, ಆ ರೀತಿ ಮಾತಿನಲ್ಲಿ ಕಟ್ಟಾಗ್ತಿದ್ರು. ಸೊ ಹಾಗಾಗಿ ಸರ್, ಕುಂದಾಪುರದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಚಳುವಳಿ ಎಲ್ಲ ನಡೆದಿತ್ತು. ಸೊ ಹಾಗಾಗಿ ಈ ಚಳುವಳಿಯಲ್ಲಿ ಯಾವ ಬಂಡಾಯ ಹೇಗಿತ್ತು ಸರ್ ಅಲ್ಲಿದ್ದು? ಯಾವುದಾದ್ರೂ ಬಂಡಾಯ ನಡೆದಿತ್ತು ಅಂತ ಹೇಳಿದ್ರೆ ಕುಂದಾಪುರ ಬಂಡಾಯ ಅಂತ ಹೇಳಿದ್ರೆ ಈಗ ಬ್ರಿಟಿಷ್ ಅಧಿಕಾರಿ ವಿರುದ್ಧವಾಗಿ ನಡೆದುವಂಥ ಘಟನೆಗಳೇ ಬಂಡಾಯದ ಘಟನೆಗಳು. ಯಾಕಂದರೆ ಅವರಿಗೆ ಕ್ವಿಟ್ ಇಂಡಿಯಾ ಚಳವಳಿ ಭಾಳ ಸ್ಪಷ್ಟವಾಗಿ ಬಂಡಾಯದ ಒಂಥರ ಇಷ್ಟು ತುಂಬ ಟೈಮ್ ಅವರಿಗೂ ಅವರು ಅಹಿಂಸಾ ಮಾರ್ಗದ ಹೋರಾಟಗಳನ್ನು ಕೊಡ್ತಿದ್ದಾಗ ಯಾವುದಕ್ಕೂ ಉತ್ತರಗಳು ಅವರು ಹೆದರ್ಕೊಳ್ತಿದ್ರು, ಆದರೆ ಉತ್ತರಗಳನ್ನು ಕೊಡುವುದಿಲ್ಲ. ಆದರೆ ಕಡೆದು ಒಂದು ಅಸ್ತ್ರ ಬಿಡಬೇಕು ಅಂತ ವಿಚಾರಗಳನ್ನು ಕೊಟ್ಟಾಗ ತುಂಬ ಹೋರಾಟಗಳನ್ನು ತಂತಿಗಂಬ ಮೂರು ಅಂತ ಹಿಡಿದು
ಅಧಿಕಾರಿಗಳ ವಾಹನ ಬಂದಾಗ ವಾಹನಕ್ಕೂ ಸಹ ಬಿಡ್ತಾ ಇಲ್ಲ, ಕಲ್ಲುಗಳನ್ನು ನೇರವಾಗಿ ಹೊಡಿತಿದ್ರು. ಕೋಟ ಭಾಗದಲ್ಲಿ ಪದ್ಮನಾಭ ಕಿಣಿಯವರು ಅಧಿಕಾರಿಗಳ ವಾಹನ ಬರುತ್ತಂದ ಮಾಹಿತಿ ಸಿಕ್ಕಾಗ ನೇರವಾಗಿ ಹೊಡೆದ್ಬಿಟ್ಟು ಅದು ಯಾರು ಕಳೆದಿಲ್ಲ, ನಾನೇ ಹೊಡೆದಿದ್ದು, ನಾನೇ ಕಲ್ಲು ಹೊಡೆದಿದ್ದು, ಯಾಕೆ ಯಾಕೆ ಕೇಳುವಂಥ ವಿಚಾರಗಳು ಅವರು. ಯಾಕಂದರೆ ನನ್ನ ರಾಷ್ಟ್ರಕ್ಕೋಸ್ಕರ ನಾವು ಸೇವೆ ಕೊಡ್ತೀವಿ, ನೀವು ನಿಮ್ಮ ಬೇರೆ ವಿದೇಶಿಗರೇ ಬಂದ್ಕೊಂಡು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ನಮಗೆ ಹೇಗೆ ಆಗಬೇಕು ಅಂತ ಆ ರೀತಿ ಚಿಂತನೆಗಳನ್ನು ಕೇಳ್ತಿದ್ರು ಅವರು. ಒಂದು ಘಟನೆಗಳಲ್ಲ, ಅನೇಕ ಘಟನೆ ಈ ರೀತಿಯ ಘಟನೆಗಳು ಆಗುತ್ತೆ. ಓಕೆ ಸರ್, ಹಾಗಿದ್ರೆ ಈ ಬಂಡಾಯದಲ್ಲಿ ಈ ನಾಯಕತ್ವ ವಹಿಸಿದಂತಹ ಮಹನೀಯರು ಯಾರ್ಯಾರಿದ್ದಾರೆ ಅಂತ ಹೇಳೋದಾದ್ರೆ? ಸ್ಥಳೀಯ ನಾಯಕರುಗಳು ಹೇಳೋದಾದರೆ ಅಮಸ್ಫೇಲ್ ಕೃಷ್ಣರಾಯ ಕೊಡುಗೆ ಇರ್ಬೋದು, ಓಣಿಮನೆ ಅಣ್ಣಪ್ಪ ಕಾರಂತರು, ಇವತ್ತಿಗೂ ಶಿವರಾಮ್ ಕಾರಂತರ ಗುರುಗಳಾಗಿರುವಂಥ ಓಣಿಮನೆ ಅಣ್ಣಪ್ಪ ಕಾರಂತರವರು. ಹಾಗೆ ಅಮಸ್ಫೇಲ್ ಕೃಷ್ಣರಾಯ ಕೊಡುಗೆಯವರ ದಂಪತಿ, ಹಾಗೆ ಕೊಳಕಬೇಲ್ ಬಾಬುಲಿ ಶೆಟ್ಟಿ ಇರ್ಬೋದು, ಮಲ್ಪೆ ಶಂಕರನಾರಾಯಣ ಸ್ವಾಮಿ ಇರ್ಬೋದು, ಬಂಟಕಲ್ಲದ ಲಕ್ಷ್ಮೀನಾರಾಯಣ ಶರ್ಮ ಇರ್ಬೋದು, ಪಣಿಯಾಡಿ ಮನೆತನ ಇರ್ಬೋದು, ಪಾಂಗಾಳದ ಮನೆತನ ಇರ್ಬೋದು, ಹಾಗೆ ಚೌಕಿ ಸುಬ್ಬಯ್ಯ ಕಾರ್ವಿಯವರು, ಉಪ್ಪುಂದ ಗೋವಿಂದ ಕಾರ್ವಿ ಇರ್ಬೋದು, ಹಾಗೆ ತುಂಬ ನೇರಂಬಳ್ಳಿ ಶಿಶಿಗರ, ಒಕ್ಕೋಡಿ ಕೃಷ್ಣ ಐತಾಳ್, ಇಂಥ ಮಹನೀಯರ ನೇತೃತ್ವವನ್ನು ಜಾಸ್ತಿ ವಹಿಸ್ತಾರೆ. ಯಾಕಂದರೆ ಸ್ವಾತಂತ್ರ್ಯದ ಘಟನೆ ಅಂದರೆ ಹಾಗೆ ಅವರು ಒಂದು ಸಲ ವಿಸ್ತಾರವಾಗಿ ಬಂತಂದ್ರೆ ಕೂಡ ಮತ್ತಷ್ಟು ಜನ ಸೇರ್ಕೊಳ್ಳುವಂಥ ಘಟನೆಗಳೇ ಜಾಸ್ತಿ ಆಗುತ್ತೆ. ಪ್ರಾರಂಭದಲ್ಲಿ ಒಂದೆರಡು ಜನ ಹೊರಟೆ ಕೊಟ್ಟಾಗ ಅವರೊಟ್ಟಿಗೆ ಅವರು ಒಂದು ವಿಸ್ತಾರವಾಗಿ ಅಂದರೆ ಮನೆ ತೆರಳಿ ಸ್ವಾತಂತ್ರ್ಯ ಹೋರಾಟದ ಘಟನೆ ತಿಳಿಸಿದಾಗ ಅವರು ಮತ್ತಷ್ಟು ರಾಷ್ಟ್ರೀಯ ವಿಚಾರಗಳು ಸಿಗುತ್ತೆ, ಅವ್ರು ಮತ್ತಷ್ಟು ಘಟನೆಗಳು ಸೇರ್ಕೊಳ್ತಾರೆ ಅವರು. ಓಕೆ ಸರ್, ಈಗ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಿಮ್ಮ ಅನಿಸಿಕೆ? ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದಾಗ ನಮಗೆ ರಾಷ್ಟ್ರೀಯ ವಿಚಾರಗಳು ಮಾತ್ರ ನೆನಪಿಗೆ ಬರುತ್ತೆ. ಆದರೆ ಇಲ್ಲಿ ನಡೆದಿರುವ ಘಟನೆಗಳನ್ನು ಅಧ್ಯಯನ ಮಾಡುವಂಥ ಕೆಲಸಗಳು ಅಥವಾ ಇಲ್ಲಿ ಆಗಿರುವ ಘಟನೆಗಳ ವಿಚಾರ ಬಗ್ಗೆ ವಿಸ್ತಾರವಾಗಿ ತಿಳಿಸುವಂಥ ಘಟನೆಗಳು ಆಗಲೇ ಇಲ್ಲ. ಹಾಗೆ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರೂ ಕೇಳಿದ್ರೆ ಇವತ್ತಿಗೂ ಯಾರಿಗೂ ಗೊತ್ತೂ ಇಲ್ಲ. ಅದರಿಂದ ಸಮಗ್ರವಾದ ದಾಖಲೀಕರಣ ಅಥವಾ ಸಮಗ್ರವಾದ ಒಂದು ವಿಸ್ತಾರವಾದ ಒಂದು ಕೇಂದ್ರೀಕೃತ ಬಿಂದುವಾಗಿ ಅದನ್ನು ತೋರಿಸುವಂಥ ಕೆಲಸಗಳು ಆಗಿಲ್ಲ, ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ಒಬ್ಬರೊಬ್ಬರು ಅಧ್ಯಯನ ಮಾಡ್ತಾರೆ, ಒಬ್ಬರೊಬ್ಬರು ವರದಿಗಳನ್ನು ಬರೀತಾರೆ, ಪತ್ರಿಕೆ ಮಾಧ್ಯಮದ ಮೂಲಕ ತುಂಬ ಪತ್ರಿಕೆಗಳ ಮೂಲಕ ಪರಿಚಯ ಆಗ್ತಾ ಇದೆ. ಬಿಟ್ಟರೆ ಒಂದು ಕಡೆ ಕೇಂದ್ರೀಕೃತವಾಗಿ ಇಂತಿಷ್ಟು ಸ್ವಾತಂತ್ರ್ಯ ಹೋರಾಟಗಳನ್ನು ತೋರಿಸುವಂಥ ಕೆಲಸಗಳು ಆಗಿಲ್ಲ. ಈಗ ಒಂದು ಉದಾಹರಣೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಅವರ ಫೋಟೋಗಳನ್ನು ಅಥವಾ ಈಗ ನಾವು ಹೇಳೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೊಟ್ಟಿರೋ ವ್ಯಕ್ತಿಗಳನ್ನು ನಾವು ರಾಷ್ಟ್ರೀಯ ಮಟ್ಟದ ನಾಯಕರುಗಳನ್ನು ರಸ್ತೆಗೆ ಇಡುವುದಕ್ಕಿಂತ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ರಸ್ತೆಗೆ ಇಡುವಂಥದ್ದು ಕೆಲಸಗಳು ಮಾಡಿದ್ರೆ ಶಾಶ್ವತ ಮಕ್ಕಳಿಗಾರು ತಿಳಿಸುವಂಥ ಕೆಲಸಗಳಾಗುತ್ತೆ. ಯಾಕಂದರೆ ನಮ್ಮ ನಂತರದ ಜೀವನಕ್ಕೆ, ನಮ್ಮ ನಂತರದ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಹೋರಾಟ ಇಂಥವ್ರು ಇದ್ದಾರೆ ಅಂತ, ಇಂಥವ್ರು ಇದ್ದಿದ್ರು ಅಂತ ಹೇಳಲಿಕ್ಕೆ ಅವರ ರಸ್ತೆಗಳಿಗೆ ಹೆಸರಿಟ್ಟರೆ ಶಾಶ್ವತವಾಗಿ ಉಳಿತದೆ. ಓಕೆ ಸರ್, ಈ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ನಮ್ಮ ಈ ಕರಾವಳಿಯ ಸ್ಥಿತಿಗತಿಗಳು ಏನಾಯಿತು ಅನ್ನೋದರ ವಿಚಾರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಅನೇಕ ಘಟನೆಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಆಗಿದೆ. ಅದರ ನಂತರದಲ್ಲಿ ಅದನ್ನು ತಿಳಿಯುವಂಥ ಪ್ರಜ್ಞೆ ಸಹ ನಾವು ಮಾಡ್ತಾ ಇಲ್ಲ. ತಿಳಿಯುವಂಥದ್ದು ನಮ್ಗೆ ಅವಶ್ಯಕತೆ ಇಲ್ಲದ ರೀತಿಯಲ್ಲೇ ನಾವು ಜೀವನ ಮಾಡ್ತಿದ್ವಿ. ಅವರ ಅವಿರತ ಶ್ರಮದಿಂದ ನಾವೀಗ ನೆಮ್ಮದಿಯಿಂದ ಬದುಕ್ತಿದ್ವಿ, ಅದು ನೆನಪು ಸಹ ನಮಗಿಲ್ಲ. ಆದರೆ ನಂತರದಲ್ಲಿ ನಾವು ಕೊಡಬೇಕಾದ ಕರ್ತವ್ಯದ ಬಗ್ಗೆ ನಮ್ಗೆ ನೆನಪೇ ಇಲ್ಲ. ನಾವು ಹುಟ್ಟಿದ ನಂತರ ನಮ್ಮ ಸಮಾಜಕ್ಕೋಸ್ಕರ ಏನಾದ್ರು ಕೊಡಬೇಕು ಅಂತ ಚಿಂತನೆಗಳು ನಮ್ಗೆ ಬೇಕು. ಈ ರೀತಿಯಲ್ಲಾದರೂ ಅವ್ರು ಮಾಡಿರುವ ಸೇವೆಯನ್ನು ನೆನಪಿಸುವಂಥ ಕಾರ್ಯಗಳು ಮಾಡಿದ್ರೆ ಸಾರ್ಥಕತೆಯ ಜೀವನಗಳು ಕಳಿಬೋದು ಅಂತ ನಮ್ಮ ಚಿಂತನೆ. ಓಕೆ ಸರ್, ಹಾಗಿದ್ರೆ ಈಗ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸರ್ಕಾರದಿಂದ ಎಲ್ಲ ಅನುಕೂಲ ಸಿಗ್ತಾ ಇದೆಯಾ ಅನ್ನುವಂಥ ವಿಚಾರದ ಬಗ್ಗೆ ಹೇಳೋದಾದರೆ ಎಷ್ಟು ಮಟ್ಟಕ್ಕೆ ಈ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಸರ್ಕಾರ ನೆನಪು ಮಾಡ್ಕೊಳ್ತಾ ಇದೆ ಅಂತ? ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ವರದಿಗಳನ್ನು ಮಾಡ್ತಾ ಇತ್ತು. ಆಗಸ್ಟ್ 15 ಕಾರ್ಯ ಬಂದರೂ ಕೂಡ ನೆನಪಾಗುತ್ತೆ, ವರದಿಗಳಾಗುತ್ತೆ. ಆದರೆ ನಂತರದ ಘಟನೆಯಲ್ಲಿ ಅವ್ರದ್ದು ನೆನಪುಗಳು ಯಾರಿಗೂ ಬರೋದಿಲ್ಲ. ಈಗ ಹಿಂದೆ ಘಟನೆಗಳು ಹೇಳಿದಾಗೆ ಅವರು ಇದು ಉಪ್ಪುಂದ ಗೋವಿಂದ ಕಾರ್ವಿಯವರ ಮನೆಗೆ ಸಂಬಂಧಪಟ್ಟ ಮನೆ ಅವ್ರಿಗೆ ಜಾಗ ಸಿಕ್ಕಿದ ಜಾಗಗಳು ಇನ್ನೊಂದು ಸಲ ಅವರಿಗೆ ಅದು ತಪ್ಪಿ ಹೋಗಿದೆ ಅಂತ. ಇಂಥ ಘಟನೆಗಳೇ ತುಂಬ ಘಟನೆಗಳಾಗಿದೆ. ಎರ್ಮಾಳ ಭಾಗದಲ್ಲಿ ಒಬ್ಬರು ಮನೆಗೆ ಸರ್ಕಾರದಿಂದ ಜಾಗಗಳು ಸಿಕ್ಕಿತ್ತು.
ಆ ಜಾಗಗಳಿಗೂ ಸಹ ನಂತರದಲ್ಲಿ ಅದು ಕ್ಯಾನ್ಸಲೇಷನ್ ಆಗುತ್ತೆ. ಕ್ಯಾನ್ಸಲೇಷನ್ ಆದ ನಂತರ ಅವರು ಅದೇ ಇದರೊಳಗೆ ಕೊರಗಿನೊಳಗೆ ಅವರಿಗೆ ಸ್ಟ್ರೋಕ್ ಶುರು ಆಗುತ್ತೆ, ಅವ್ರು ತೀರ್ಕೊಳ್ತಾರೆ. ಸೊ ಆ ಥರ ಘಟನೆಗಳು ತುಂಬ ನಡೆದಿದೆ ಅಂತ. ತುಂಬ ನಡೆದಿದೆ. ಆದರೆ ಅವರ ನಾನು ಹೇಳ್ತಿರೋ ಕೊನೆಯ ವಿಚಾರಗಳಂದರೆ ಅವರು ಅಂಥವ್ರನ್ನ ಮೊದಲನಾಗೆ ಇವರು ಅಧಿಕಾರಿಗಳು ಇರ್ಬೋದು, ಅವ್ರು ಪಟ್ಟಿ ಮಾಡಬೇಕು. ಅವರಿಗೆ ಸಾಮಾನ್ಯವಾಗಿ ತೊಂದರೆ ಆಗಿದೆಯಾ ಅಥವಾ ಅಂದರೆ ಸ್ಪಷ್ಟವಾಗಿ ತೊಂದರೆ ಆಗಿದ್ದು ತಿಳಿದು ಅವ್ರಿಗೆ ಏನಾದರೂ ಬೇರೆ ರೀತಿಯ ವಿಚಾರಗಳ ಬಗ್ಗೆ ಏನು ಸರ್ಕಾರದಿಂದ ಹೆಲ್ಪ್ ಮಾಡಲಿಕ್ಕಾಗತ್ತೆ, ಕಾನೂನಿನ ಮೂಲಕ ಹೆಲ್ಪ್ ಮಾಡಲಿಕ್ಕಾಗುತ್ತೆ, ಅದು ಮಾಡುವಂಥ ಕೆಲಸಗಳಾದರೆ ಒಂದು ನೆಮ್ಮದಿಯ ಜೀವನಗಳು ಕಳಿಬೋದು ಅಂತ. ಓಕೆ ಸರ್, ಹಾಗಿದ್ರೆ ಈಗ ಕರಾವಳಿಯಲ್ಲಿ ಅಂದರೆ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀವು ಪಟ್ಟಿ ಮಾಡಿದ್ದೀರಾ ಅನ್ನುವಂಥ ವಿಚಾರದ ಬಗ್ಗೆ ಹೇಳೋದಾದರೆ? ಕರಾವಳಿಯಲ್ಲಿ ಸಾಧಾರಣ ಒಂದು 500ಕ್ಕೂ ಅಧಿಕ ಜನ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ಆಗಿದೆ. ಸೊ ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆ ಮಾಡಿದ್ರಿ ಸರ್ ನೀವು? ನಾವು ಒಂದು ಮನೆಗೆ ಹೋದಾಗ ಕೆಲವೊಂದು ದಾಖಲೆಗಳು ಸಿಗುತ್ತೆ, ಅವರದ್ದು ಸ್ವಾತಂತ್ರ್ಯ ಹೋರಾಟಗಾರರು ಒಟ್ಟಿಗೆ ಇರುವಂಥ ಫೋಟೋಗಳು ತೆಗೆದಿಟ್ಟಿದ್ದಾರೆ ಎಲ್ಲ ದಾಖಲೆಗಿದೆ. ಅವ್ರ ಮನೆಗಳಿಗೆ ಹೋದಾಗ ಅವ್ರ ಮನೆಯಲ್ಲಿ ಕೆಲವೊಂದು ಹಳೆಯ ಫೋಟೋಗಳು ಇರುತ್ತೆ, ಕೆಲವೊಂದು ಮನೆಗಳಲ್ಲಿ ದಾಖಲೆಗಳು ಉಳಿಸ್ಕೊಂಡಿಲ್ಲ. ಆದರೆ ಅವ್ರ ಮನೆಯ ಹಳೆಯ ಫೋಟೋಗಳನ್ನು ನೋಡಿದಾಗ ಅವರ ಹೆಸರುಗಳು, ಅವರ ಫೋಟೋಗಳದ್ದು ಗ್ರಾಮದ ಹೆಸರುಗಳನ್ನು ಕಂಡಾಗ ಅವ್ರನ್ನ ಪಟ್ಟಿಗಳನ್ನು ಮಾಡ್ಕೊಳ್ತಾ ಹೋಗಿದ್ವಿ. ಸಾಧಾರಣ ಒಂದು 12-13 ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ವಿ. 13 ಪುಸ್ತಕದಲ್ಲಿ ಅವರ ಹೆಸರುಗಳನ್ನು ಬರುವಂಥ ಕೆಲಸಗಳನ್ನು, ಅವರ ಹೆಸರುಗಳನ್ನು ಪಟ್ಟಿ ಮಾಡ್ಕೊತ ಹೋದಾಗ ಒಂದು ಅನೇಕ ಹೆಸರುಗಳು ಬರುತ್ತೆ. ಹಾಗೆ ನಾವು ಗ್ರಾಮ ತಿರುಗಿದಾಗ, ಮನೆ ಭೇಟಿ ಮಾಡಿದಾಗ, ಹಿರಿಯರ ಹತ್ರನ ಸಂಪರ್ಕ ಮಾಡಿದಾಗ, ಹಿರಿಯರು ಅಂದರೆ ಈಗಿನ ತಲೆಮಾರದವ್ರದ್ದು ಕೇಳಿದಾಗ ಅವ್ರಿಗೆ ಮಾಹಿತಿ ಸಿಗುವುದಿಲ್ಲ. ಹಿರಿಯರ ಹತ್ರ ಕೇಳಿದಾಗ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಿಮ್ಮ ಕಾಲಘಟ್ಟದಲ್ಲಿ ಯಾರು ಸ್ವಾತಂತ್ರ್ಯ ಕ್ಯಾಶುವಲ್ ಆಗಿ ಅಂದರೆ ನಾವು ಅವರ ಇದರ ಮಾತಿನ ಮೂಲಕ ಕೇಳಿದಾಗ, ಅಂದರೆ ಸ್ಥಳೀಯ ಭಾಷೆಯ ಮೂಲಕ ಕೇಳಿದಾಗ ಅವ್ರು ಹೇಳ್ತಾರೆ, ನಮ್ಮ ಊರ ಕಡೆ ಹೇಳ್ತಾರೆ, ನಿಮಗೂ ಗೊತ್ತಿದ್ದಂಗೆ ಯಾರೋ ಸ್ವಾತಂತ್ರ್ಯ ಹೋರಾಟಕ್ಕೆ ಇದ್ರೆ ಕೇಂದ್ರಗಳು ಅವರ ಒಂದು ವಿಚಾರಗಳನ್ನ ಹೇಳ್ತಾರೆ. ಅವ್ರನ್ನ ಆದ ಹೆಸರುಗಳನ್ನು ಪಟ್ಟಿ ಮಾಡ್ಕೊಂತ ಅವ್ರ ಮನೆಗೆ ಭೇಟಿ ಮಾಡಿದಾಗ ಸಮಗ್ರ ಮಾಹಿತಿ ಸಿಗುತ್ತೆ. ಈ ಕೆಲಸಗಳನ್ನು ನಮ್ಮ ಗುರುಗಳಾದಂಥ ಡಾಕ್ಟರ್ ಸೂರ್ಯನಾಥ್ ಕಾಮತ್ರು ಮಾಡಿದ್ದಾರೆ. ಅವರ ಪ್ರೇರಣೆಯಿಂದಲೇ ಕೆಲವೊಂದು ಕೆಲಸಗಳನ್ನು ನಾವು ಈಗ ಮಾಡ್ತಾಯಿದ್ವಿ. ಆ ಕಾಲದಲ್ಲಿ ತುಂಬ ಪರಿಚಯ ಮಾಡಿದ್ದಾರೆ, ಆದರೆ ಇನ್ನಷ್ಟು ಪರಿಚಯ ಆಗಬೇಕಾದ ಕೆಲಸಗಳು ನಾವು ಮಾಡಬೇಕಾಗಿದೆ. ಈಗ ಇನ್ನೂ ಕೂಡ ನೀವು ದಾಖಲೆಗಳನ್ನು, ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ? ಹಾಗೆ ಅದು ಕೊನೆಯಾಗುವಂಥ ಘಟನೆಗಳಲ್ಲ, ಯಾಕಂದರೆ ತುಂಬ ವಿಸ್ತಾರವಾದ ವಿಚಾರಗಳಿದೆ. ಯಾಕಂದರೆ ಅದು ಒಬ್ಬರಿಂದ ಮಾಡುವಂಥ ಕೆಲಸಗಳು ಅಲ್ಲ, ಎಲ್ಲ ಸಮಗ್ರವಾಗಿ ಎಲ್ಲರೂ ಸೇರ್ಕೊಂಡು ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ. ಅದಕ್ಕೋಸ್ಕರ ನಾನು ಸ್ವಾತಂತ್ರ್ಯ ಹೋರಾಟಗಾರರನ್ನು ಪಟ್ಟಿ ಮಾಡಿದಾಗ ಎಲ್ಲರೂ ಸೇರ್ಕೊಂಡು ಮಾಡಬೇಕಂತ ಉದ್ದೇಶಕ್ಕೋಸ್ಕರ ಲೇಖನವೊಂದು ಸಹ ವಿಸ್ತಾರವಾಗಿ ಒಬ್ಬರೊಬ್ಬರಿಗೆ ಜವಾಬ್ದಾರಿ ಕೊಟ್ಟು ಲೇಖನವೂ ಸಹ ಇದು ರೆಡಿ ಮಾಡ್ತಾಯಿದ್ವಿ. ಒಟ್ಟಾರೆ ಈಗ 31 ಲೇಖನದ ಸಂಬಂಧಪಟ್ಟಾಗ ಒಂದು ಹೊಂಬೆಳಕು, ಇದು ಸ್ವಾತಂತ್ರ್ಯದ ಹಣತೆ ಅಂತ ಪುಸ್ತಕದಲ್ಲಿ ನಾವು ಬಿಡುಗಡೆ ಆಗಿದೆ. ಇನ್ನಿಷ್ಟು ಲೇಖನಗಳು ಬರ್ತಾ ಇದೆ. ಆಲ್ರೆಡಿ ಈಗ 48-49 ಲೇಖನ ರೆಡಿ ಆಗಿದೆ. ಮತ್ತು ಅದು 2ನೇ ಸಂಪುಟದಲ್ಲಿ ಬಿಡುಗಡೆ ಮಾಡುವಂಥ ಚಿಂತನೆಗಳು ಇದೆ ಈಗ. ಹಾಗಿದ್ರೆ ಸರ್, ಈಗ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರಾವಳಿ ಭಾಗಕ್ಕೆ ಒಂದು ಮೂರು ಸಲ ಬಂದು ಹೋದರು ಅಂತ ನೀವು ನಿಖರವಾದ ಮಾಹಿತಿಯನ್ನು ಕೊಟ್ರಿ. ಹಾಗಿದ್ರೆ ಬೇರೆ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕರಾವಳಿ ಭಾಗಕ್ಕೆ ಬಂದಿದ್ದಾರಾ ಅಂತ ಹೇಳಿ? ಜವಾಹರ್ಲಾಲ್ ನೆಹರು ಬಂದಿರೋ ವಿಚಾರ ಬಗ್ಗೆ ಒಂದು ದಾಖಲೆಗಳಿದೆ. ಕುಂದಾಪುರ ಭಾಗಕ್ಕೆ ಬರ್ತಾರೆ, ಬೈಂದೂರು ಭಾಗಕ್ಕೆ ಬರ್ತಾರೆ. ಹಾಗೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಬಂದಾಗಲೂ ಸಹ ಪ್ರಚಾರ ತಗೊಳ್ಳೋದಂಥ ವ್ಯಕ್ತಿಗಳು ಸಹ ರಾಷ್ಟ್ರೀಯ ಮಟ್ಟದ ನಾಯಕರು ಬಂದು ಇಲ್ಲಿ ಸೇವೆಗಳನ್ನು ಕೊಟ್ಟು ಹೋಗ್ತಾರೆ. ಕೆಲವರು ಆ ದಾಖಲೆಗಳನ್ನು ಉಳಿತದೆ, ಕೆಲವೊಂದು ದಾಖಲೆಗಳು ಉಳಿತಾ ಇಲ್ಲ. ಆದರೆ ಅವರು ಒಂದು ಕಡೆ ಒಂದು ಸಲ ಬಂದು ಹೋಗ್ಬೋದು. ಆದರೆ ವಿಸ್ತಾರವಾದ ವಿಚಾರ ಬಗ್ಗೆ ಇಲ್ಲಿಯ ಸ್ಥಳೀಯ ನಾಯಕರೇ ಒಂದು ಬೆಳಕಿ ಚೆಲ್ಲುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಅಮಸ್ವಲ್ ಕೃಷ್ಣರಾಯ ಕೊಡುಗೆಯವರು ಮನೆ ಮನೆಗೆ ಪರಿಚಯ ಆಗುವಂಥ ಕೆಲಸಗಳು ಮಾಡಿದ್ದಾರೆ. 9 ಬಾರಿ ಜೈಲಿಗೆ ಹೋದ ರಾಮಪ್ಪ ಸಾಲಿ ಅನ್ನೋರು 9 ಬಾರಿ ಜೈಲಿಗೆ ಹೋಗ್ತಾರೆ. ಅವರು ವಿಚಾರಗಳನ್ನು ಹೇಳ್ತಾರೆ, ನಮ್ಮ ಕೆಲಸಗಳು ಮತ್ತು ವಿಸ್ತಾರವಾದ ಮಾಡಬೇಕಾದ ಕೆಲಸಗಳಿದೆ. ಬರೀ ಜೈಲಿಗೆ ಹೋಗಿ ಬಂದರೂ ಕೂಡ ಆಗಲಿಲ್ಲ, ಮತ್ತಿಷ್ಟು ಜೈಲಿಗೆ ಹೋದ ನಂತರ ಮತ್ತು ನಮಗೆ ಸನ್ಮಾನ ಆದ ರೀತಿಯಲ್ಲೇ ತಗೊಳ್ಬೇಕು. ಯಾಕಂದರೆ ಜೈಲಿಗೆ ಹೋಗೋದಂತ ಹೇಳಿದ್ರೆ ನಮಗೆ ಕೊಟ್ಟಿರುವ ಸನ್ಮಾನ, ಅದು ರಾಷ್ಟ್ರಕ್ಕೋಸ್ಕರ ಸೇವೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಕೊಟ್ಟಿರುವ ಸನ್ಮಾನ ಅದು. ಅದ ನಂತರ ನನ್ನ ಕೆಲಸ ನಾನು ಮಾಡಬೇಕು ಅಂತ ಚಿಂತನೆಗಳು ಕೊಡುವಂಥ ಕೆಲಸಗಳಾಗಿದೆ. ಅವರ ನಂತರದಲ್ಲಿ ಮತ್ತಿಷ್ಟು ಜನ ಸೇರಿಸ್ಬೇಕು ಅಂತ ಕೆಲಸಗಳನ್ನು ಹೇಳಿದ್ದಾರೆ ಅವರು.
ಓಕೆ ಸರ್. ಒಂದು ಇಬ್ಬರು ಈಗಲೂ ಕೂಡ ಬದುಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀವು ಕೊಟ್ರಿ ನಮ್ಮ ಕಾರ್ಯಕ್ರಮದಲ್ಲಿ. ಸೊ ಅವರನ್ನು ಭೇಟಿ ಮಾಡಿ ಅವರಿಂದ ಏನು ಮಾಹಿತಿಯನ್ನು ತಿಳ್ಕೊಂಡ್ರಿ ಸರ್ ನೀವು? ಹುಲಿಕಲ್ ನಾಗಭೂಷಣ್ ರಾವ್ ಅಂತ, ಅವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ಆಗಿನ ಜೀವನಕ್ಕೂ ಈಗಿನ ಜೀವನ ವ್ಯತ್ಯಾಸಗಳನ್ನು ತಿಳಿಸ್ತಾರೆ ಅವರು. ಹಿಂದೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ವಿ, ಈಗ ಆ ಕಷ್ಟಗಳು ಒಂಚೂರು ಕಡಿಮೆ ಆಗ್ತಾ ಇದೆ. ಈಗಿನ ಜೀವನಕ್ಕೆ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆ. ಆಗಿನ ಜೀವನಕ್ಕೆ ಆ ವ್ಯವಸ್ಥೆಗಳು ಇಲ್ಲದ ಕಾಲದಲ್ಲಿ ನಾವು ಯಾವ ರೀತಿ ಘಟನೆಗಳನ್ನು ಭಾಗವಹಿಸ್ತಿದ್ವಿ ಅಂತ ಹೇಳಿದಾಗ ನಾವೀಗ ನೆಮ್ಮದಿಯಿಂದ ಕೂತ್ಕೊಂಡು ಜೀವನ ಕಳಿತಿದ್ವಿ. ಈಗ ಅವರು ಹಾಗಲ್ಲ, ರಾಷ್ಟ್ರಕ್ಕೋಸ್ಕರ ಸಮಗ್ರ ಅವರ ಸಂಪೂರ್ಣ ಸಮಯವನ್ನು ಕೊಡ್ತಾಯಿದ್ರು. ಈ ನೆಮ್ಮದಿಯ ಈಗ ಅಂಥ ವ್ಯಕ್ತಿಗಳು ಅವ್ರು ಮಾಡಿರೋ ಪರಿಶ್ರಮದಿಂದಲೇ ಇವತ್ತಿಗೆ ನೆಮ್ಮದಿ ಜೀವನ ನಾವು ಕಳಿತಿದ್ವಿ. ಹೌದು. ಓಕೆ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಅಂದರೆ ಕರಾವಳಿಯ ಸ್ವಾತಂತ್ರ್ಯ ಸೇನಾನಿಗಳ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಮ್ಮ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಕರಾವಳಿಯ ಸ್ವಾತಂತ್ರ್ಯ ಸೇನಾನಿಗಳು ವಿಶೇಷ ಕಾರ್ಯಕ್ರಮ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.